ಫಸ್ಟ್ ಥೆಸಲೋನಿಕ 2ನೇ ಅಧ್ಯಾಯ 18ನೇ ವಚನ. 1 ಥೆಸಲೋನಿಕ ಫಸ್ಟ್ ಥೆಸಲೋನಿಕ 2:18. 1 ಥೆಸಲೋನಿಕ 2:18 ಓದಿ. ಆಮೆನ್. ಬರುವುದಕ್ಕಿದ್ದೇನು. ಪೌಲ ಪ್ರೇಯರ್ ಮಾಡೋ ಮನುಷ್ಯ, ಅವನನ್ನ ಏನ್ ಮಾಡ್ತಾನಂತೆ ಸೈತಾನ? ಏನ್ ಮಾಡ್ತಾ ಇದ್ರು? ಚೆನ್ನಾಗಿ ಗಮನ ಕೊಡ್ಬೇಕು ವಾಕ್ಯಕ್ಕೆ. ಏನೇ ಸಿಂಪಲ್ ಆಗಿ ಕೇಳ್ತಾ ಇದ್ರೆ ಅನಿಸ್ತೈತೆ ನನಗೆ. ಅಭ್ಯಂತರ ಅಂದ್ರೆ ಏನು? ತಡೆಗಳು, ಅಡ್ಡಿ, ಆತಂಕ, ವಿರೋಧ. ಆಮೇಲೆ ಸೈತಾನ ಪೌಲನನ್ನ ಯಾವ ಸಭೆಗೆ ಹೋಗೋದಕ್ಕೆ ಅಭ್ಯಂತರ ಪಡಿಸ್ತಾ ಇದ್ದಾನೆ? ಥೆಸಲೋನಿಕ ಸಭೆಯವರ ಹತ್ರ ಹೋಗೋದಕ್ಕೆ, ಥೆಸಲೋನಿಕ ಬಿಲಿವರ ಹತ್ರ ಹೋಗೋದಕ್ಕೆ 2 ಸಾರಿ ಟ್ರೈ ಮಾಡದಂತೆ. 2 ಸಾರಿ ಕೂಡ ಅಟ್ಯಾಕ್ ಮಾಡದಂತೆ. ಸೈತಾನ ಏನ್ ಮಾಡ್ದ? ಅಟ್ಯಾಕ್ ಮಾಡ್ದ. ಈಗ ನಾನು ಒಬ್ಬರನ್ನ ನಿಮ್ಗೆ ಪರಿಚಯ ಮಾಡ್ತೀನಿ. ಅವ್ರು ಯಾರಂದ್ರೆ ಜೀಸಸ್ ಕ್ರೈಸ್ಟ್. ನಿಮ್ಗೆಲ್ಲಾರ್ಗೂ ಪರಿಚಯ. ಹಲ್ಲೆಲೂಯಾ, ಆಮೆನ್. ಆದ್ರೂ ಕೂಡ ಸ್ಪೆಷಲ್ ಆಗಿ ಪರಿಚಯ ಮಾಡ್ತೀನಿ. ಜೀಸಸ್ ಕ್ರೈಸ್ಟ್ 30ನೇ ವರ್ಷದಲ್ಲಿ ಸೇವೆಗೆ ಬಂದರು. 3.5 ವರ್ಷ ಸೇವೆ ಮಾಡು. ಆ ಸೇವೆ ಇದುವರೆಗೂ ಯಾರು ಮಾಡಕ್ಕಾಗಿಲ್ಲ. 30ನೇ ವರ್ಷದಲ್ಲಿ ಉಪವಾಸ ಮಾಡು. ಉಪವಾಸ ಮಾಡಿದಾಗ ಸ್ಟಾರ್ಟ್ ಮಾಡಿದ್ದು ಶೋಧನೆ. ಆ ಮಗು ಹುಟ್ಟುವಾಗ ಶೋಧನೆ ಸ್ಟಾರ್ಟ್ ಆಯ್ತು. ಏನಾಯ್ತು ಅಂದ್ರೆ, ಯೇಸು ಸ್ವಾಮಿ ಹುಟ್ಟಿದ 2 ವರ್ಷ ಮಕ್ಕಳನ್ನ ಯೂದಾಯದಲ್ಲಿ ಎಷ್ಟು ಮಕ್ಕಳಿದಾರೋ 2 ವರ್ಷ ಮಕ್ಕಳನ್ನೆಲ್ಲ ಸಾಯಿಸ್ಬಿಡಿ ಅಂದಾಗ ಮಗುನ ಎತ್ಕೊಂಡು ಹೋಗೋದಕ್ಕೆ ದೇವದೂತನ ಯಾರಿಗೆ ಹೇಳಿದ್ದು? ಮರಿಯಳಿಗೆ. ಯೇಸುವಿಗೆ ಈ ಮಗುನ ಎತ್ಕೊಂಡು ಐಗುಪ್ತಕ್ಕೆ ಓಡೋದು, ಈ ಮಗುನ ಕೊಲ್ಲಬೇಕಂತಿದ್ದಾರೆ. ಗೊತ್ತಲ್ಲ ಎಷ್ಟು ಎಲ್ಲಾರು? ಅದು ಸೈತಾನನ ಕೃತ್ಯ. ಈ ಮಗುನ ಕೊಂದು ಬಿಡೋದಕ್ಕೆ ಸೈತಾನನ ಕೃತ್ಯ. ಹಲ್ಲೆಲೂಯಾ. ಅವತ್ತಿಂದ ಹಿಡಿದು ಗೆತ್ಸೆಮನೆ ತೋಟವರೆಗೂ, ಶಿಲುಬೆವರೆಗೂ ಯೇಸು ಸ್ವಾಮಿನ ಅಟ್ಯಾಕ್ ಮಾಡ್ತಾನೆ ಇದೆಯಾ, ಅಭ್ಯಂತರ ಪಡಿಸ್ತಾನೆ ಇದ್ದ. ಇವತ್ತು ನಿನ್ನನ್ನ ನನ್ನನ್ನ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಈ ಅಂತ್ಯ ಕಾಲದಲ್ಲಿ ದೇವರು ಬರೋ ದಿನ ಹತ್ರ ಆಗಿದೆ. ಸ್ವಲ್ಪ ದಿನ ಇರೋದು ನನ್ನ ಟೈಮ್ ಅಂತ ಹೇಳಿ ಅನೇಕರನ್ನ ನರಕಕ್ಕೆ ಕರ್ಕೊಂಡು ಹೋಗ್ಬಿಡೋಣಂತ ಪ್ರೇಯರಿಂದ, ನಂಬಿಕೆಯಿಂದ, ವಾಕ್ಯದಿಂದ, ಪರಿಶುದ್ಧತೆಯಿಂದ ನಮ್ಮನ್ನ ತಳ್ಳಿಬಿಟ್ಟು ನಮ್ಮ ಡಿಸ್ಟ್ರೈಸ್ ಮಾಡ್ಬಿಡೋಣ, ಬ್ರೋಕ್ ಮಾಡ್ಬಿಡೋಣ, ಸಭೆಯನ್ನು ಹೊಡೆದು ಬಿಡೋಣ, ಆಲಯನ ಹೊಡೆದು ಬಿಡೋಣ, ಮಿನಿಸ್ಟ್ರಿಯನ್ನು ಹೊಡೆದು ಬಿಡೋಣ, ಒನ್ನೆಸ್ ಅನ್ನ ಹೊಡೆದು ಬಿಡೋಣ, ಹೊಂದಾಣಿಕೆಯನ್ನ, ಏಕತೆಯನ್ನ, ಒಂದು ಕುಟುಂಬದಲ್ಲಿ, ಒಂದು ಗ್ರಾಮದಲ್ಲಿ, ಒಂದು ಮನೆಯಲ್ಲಿ, ಇಬ್ಬರು ಪಾಸ್ಟ್ ಮಧ್ಯದಲ್ಲಿ, ಪತಿ ಪತ್ನಿಯ ಮಧ್ಯದಲ್ಲಿ, ಗಂಡ ಹೆಂಡತಿ ಮಧ್ಯದಲ್ಲಿ, ಹಸ್ಬೆಂಡ್ ಅಂಡ್ ವೈಫ್ ಮಧ್ಯದಲ್ಲಿ, ಮಕ್ಕಳ ಮಧ್ಯದಲ್ಲಿ, ಅಣ್ಣ ತಮ್ಮಂದಿರ ಮಧ್ಯದಲ್ಲಿ, ಅಕ್ಕ ತಂಗಿರ ಮಧ್ಯದಲ್ಲಿ, ದೇಶ ಮಧ್ಯದಲ್ಲಿ, ರಾಜ್ಯ ಮಧ್ಯದಲ್ಲಿ, ಧರ್ಮ ಮಧ್ಯದಲ್ಲಿ, ಡಿನಾಮಿನೇಷನ್ ಮಧ್ಯದಲ್ಲಿ ಅಭ್ಯಂತರವನ್ನ ಮಾಡ್ತಾನೆ ಸೈತಾನ. ಚೆನ್ನಾಗಿ ತಿಳ್ಕೊಳ್ಳಿ, ಮನುಷ್ಯರನ್ನ ಬೇಡಿ, ಮನುಷ್ಯರ ಮೂಲಕನೇ ಮಾಡ್ತಾನೆ ಸೈತಾನ. ಅಭ್ಯಂತರ ಮಾಡ್ತಾನೆ, ತಡೆಗಳನ್ನ ಮಾಡ್ತಾನೆ. ಯೇಸು ಸ್ವಾಮಿ ಹುಟ್ಟಿದಾಗಿಂದ ಹಿಡಿದು ಗೆತ್ಸೆಮನೆ ತೋಟ 33.5 ವರ್ಷವರೆಗೂ ಡೈಲಿ ಬಂದು ಅಟ್ಯಾಕ್ ಮಾಡ್ತಾ ಇದ್ದ ಸೈತಾನ. ಅವಾಗ ನಂಬಿಕೆಯನ್ನ ಪರೀಕ್ಷೆ ಮಾಡ್ತಾನ. ಭಾನುವಾರ ವಾಕ್ಯ ಕೇಳ್ಬಿಟ್ಟು ಹೋಗ್ತೀರಿ, ಪರೀಕ್ಷೆ ಬರ್ತೈತೆ. ಯಾವತ್ತಲ್ಲ ಡೈಲಿ ಕುತ್ಕೊಂಡು ಬೈಬಲ್ ಓದಿ, ಆಫೀಸ್ಗೆ ಹೋಗ್ತೀರಿ, ಕೆಲಸಕ್ಕೆ ಹೋಗ್ತೀರಿ, ತೋಟಕ್ಕೆ ಹೋಗ್ತೀರಿ, ಉದ್ಯೋಗಕ್ಕೆ ಹೋಗ್ತೀರಿ, ರೋಡಲ್ಲಿ ಹೋಗ್ತೀರಿ, ಪರೀಕ್ಷೆ ಬರ್ತೈತೆ ನಮಗೆ. ಆಮೇಲೆ ತಡೆಗಳನ್ನ ಕೊಡ್ತಾನೆ. ಪ್ರೇಯರ್ ಮಾಡ್ತಾನೆ, ಬೈಬಲ್ ಓದಿದಂಗೆ ಮಾಡ್ತಾನೆ, ಚರ್ಚಿಗೆ ಬರ್ದಿರಂಗೆ ಮಾಡ್ತಾನೆ, ವಾಕ್ಯ ಪ್ರಕಾರ ನಡೀದಿರಂಗೆ ಮಾಡ್ತಾನೆ, ಕೈ ಕಟ್ತಿರಂಗೆ ಮಾಡ್ತಾನೆ, ಪವಿತ್ರ ಆತ್ಮನ ಹೊಂದ್ಕೊಂಡಿರಂಗೆ ಮಾಡ್ತಾನೆ, ಅಭಿಷೇಕ ಹೊಂದ್ಕೊಂಡಿರಂಗೆ ಮಾಡ್ತಾನೆ, ವರಗಳನ್ನ ಪಡ್ಕೊಂಡಿರಂಗೆ ಮಾಡ್ತಾನೆ, ಒಳ್ಳೆ ಸೇವೆ ಮಾಡಿದಿರಂಗೆ, ಸೇವಕನನ್ನ ನಿದ್ರೆ ಬಿಸಿ ಹೆಂಡತಿ ಮಕ್ಕಳು ಕುಟುಂಬ ನೋಡೋ ತರ ಅವನನ್ನ ಸೇವೆಯನ್ನ ಪ್ರೀತಿಸ್ತೀರ, ಯೇಸುವನ್ನ ಪ್ರೀತಿಸ್ತಿರಂಗೆ, ವಾಕ್ಯ ಪ್ರಕಾರ ಸೇವೆ ಮಾಡಿದಿರಂಗೆ ಅಭ್ಯಂತರವನ್ನ ಮಾಡ್ತಾನೆ. ನೋಡಿ ಇವನು ಪೌಲ ಎಷ್ಟೋನು ಬೈಬಲ್ ಅಲ್ಲಿ ಜೀಸಸ್ ಬಿಟ್ರೆ ನೆಕ್ಸ್ಟ್ ಪೌಲ. ಅವನೇನೆ ಏನ್ ಮಾಡ್ತಾನೆ ಅಂತ ಪೌಲ ಹೇಳ್ತಾ ಇದ್ದಾನೆ, 2 ಸಾರಿ ನಿಮ್ಮ ಹತ್ರ ಬರೋದಕ್ಕಿದೆ. ಸೈತಾನ ನಮ್ಮನ್ನ ಅಭ್ಯಂತರ ಮಾಡ್ದ, ತಡೆ ಮಾಡ್ದ. ಏನೋ ಅನಾರೋಗ್ಯ ಕೊಟ್ಟು, ಅವ್ರಿಗೆ ಬಸ್ ಕಾಸಿಲ್ದಿರ ಮಾಡ್ದು, ಇಲ್ಲ ಅಲ್ಲಿ ತಡೆ ಬಂತು, ಅವ್ರಿಗೆ ಬಲಹೀನತೆ ಬಂತು, ಇಲ್ಲ ಏನೋ ಒಂದು ಬ್ಯುಸಿಯಲ್ಲಿ ಬಿಟ್ಟು ಗೊತ್ತಿಲ್ಲ, ಅಭ್ಯಂತರವನ್ನ ಮಾಡ್ಬಿಡ್ತಾನೆ ನಮಗೂ ಕೂಡ. ಅದಕ್ಕೆ ನೀವು ಅಂತ್ಯಕಾಲದಲ್ಲಿ ಚೆನ್ನಾಗಿ ಪ್ರೇರಣೆಯಲ್ಲಿ, ಅಭಿಷೇಕದಲ್ಲಿ, ಪವಿತ್ರ ಆತ್ಮನನ್ನ ಅನುಸರಿಸಿ ನಡೀರಿ.
ಅವನು ಎಷ್ಟು ಮಾತ್ರಕ್ಕೂ ನಿಮ್ಮನ್ನ ಅಭ್ಯಂತರ ಮಾಡಕ್ಕಾಗಲ್ಲ. ಅಭ್ಯಂತರ ಮಾಡಿದ್ರೆ ಕೂಡ ನೀವು ಅವುಗಳನ್ನ ತಡೆದು ದಾಟಿ ಪ್ರೇಯರ್ ಮಾಡ್ತೀರ, ಪರಿಶುದ್ಧವಾಗಿರ್ತೀರ. ನಂಬಿಕೆಯಲ್ಲಿ 10, 20, 30, 40, 50, 60, 10, 20, 30, 40, 50 ಅಂತ 100, 200, 300, 100, 200, 300 ಅಂತ ಎಕ್ತಾ ಇರ್ತೀರ. ನಂಬಿಕೆಯಲ್ಲಿ ಡಿಜಿಟ್ ಹೆಚ್ಚಾಗ್ತಾ ಇರ್ತದೆ. ಕುಗ್ಗಿಸ್ಬಿಡ್ತಾನೆ ಸೈತಾನ. ನಾವು ಚಿಂತೆ ಮಾಡ್ಕೊಂಡೇ ಇಟ್ಬಿಡ್ಬೇಕು, ಮೊದಲಾಡ್ಕೊಂಡೇ ಇಟ್ಬಿಡ್ಬೇಕು, ಬೈಲಾಡ್ಕೊಂಡೇ ಇಟ್ಬಿಡ್ಬೇಕು. ಆತ್ಮಿಕವಾಗಿ ಬೆಳಿಬಾರ್ದು, ಬೈಬಲ್ ಪ್ರಕಾರ ಬೆಳಿಬಾರ್ದು, ಆತ್ಮಿಕವಾಗಿ ನಡಿಬಾರ್ದು ಅಂತ ಹೇಳಿ ಅಭ್ಯಂತರ ಒಂದು ಮನೆಯಲ್ಲಿ, ಒಂದು ಸಭೆಯಲ್ಲಿ, ಒಂದು ಮಿನಿಸ್ಟ್ರಿಯಲ್ಲಿ, ಒಂದು ದೇಶದಲ್ಲಿ ಅಭ್ಯಂತರಗಳನ್ನು ತರ್ತಾನೇ ಇರ್ತಾನೆ. ಸ್ಟ್ರಗಲ್ಸ್ ಅಂತಾರ ಅದನ್ನು. ಆಮೆನ್, ಹಲ್ಲೆಲೂಯಾ. ಶತ್ರುವಾದ ಸೈತಾನ ಎಲ್ಲಾ ವಿಷಯದಲ್ಲಿ ಅಭ್ಯಂತರಗಳನ್ನ ಮಾಡ್ಕೊಂಡೇ ಹೋಗ್ತಾ ಇರ್ತಾನೆ, ಮಾಡ್ತಾನೆ ಇರ್ತಾನೆ. ಬುದ್ಧಿವಂತನಾದ ನೀನು, ಪವಿತ್ರ ಆತ್ಮದಲ್ಲಿರೋ ನೀನು, ದೇವರ ಆತ್ಮದಲ್ಲಿ ಬೆಳೆದಿರೋ ನೀನು, ಅನ್ಯ ಭಾಷೆಯಲ್ಲಿ ಪ್ರೇಯರ್ ಮಾಡೋ ನೀನು, ಪವಿತ್ರ ಆತ್ಮ ವರ ಹೊಂದಿರೋ ನೀನು, ದೇವರ ಯಾಕೆ ಹಿಂಗ್ ನಡೀತಾ ಇದೆ? ಶತ್ರುವಾದ ಸೈತಾನ ನನ್ನ ಮನೆಯಲ್ಲಿದ್ದಾನೆ, ನಮ್ಮ ಸಭೆಯಲ್ಲಿದ್ದಾನೆ, ನಮ್ಮ ಮಿನಿಸ್ಟ್ರಿಯಲ್ಲಿ ಇದ್ದಾನೆ, ನನ್ನ ಮಾರ್ಗದಲ್ಲಿದ್ದಾನೆ, ನನ್ನ ಲೈಫಲ್ಲಿ ಇದ್ದಾನೆ, ನನ್ನ ಹಸ್ಬೆಂಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ನನ್ನ ಹೆಂಡತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ನನ್ನ ಮಕ್ಕಳಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ನಮ್ಮ ಸಭೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ನನ್ನ ಗ್ರಾಮದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿ ಬಂಧಿಸಿ ಬೈಂಡ್ ಮಾಡಿ ನೀನ್ ಪ್ರೇಯರ್ ಮಾಡಬೇಕು. ಆ ತಡೆಗಳನ್ನ ಒಡೆದಾಕಿ, ಆ ಬಂಧನಗಳನ್ನ ಒಡೆದಾಕಿ ನೀನ್ ತಡೆ ಮಾಡಿ ಪ್ರೇಯರ್ ಮಾಡಬೇಕು. ಹಲ್ಲೆಲೂಯಾ. ಹೌದಾ, ಎಂತ ಪ್ರೇಯರ್ ಮನುಷ್ಯ ಗೊತ್ತಾ? ಎಲ್ಲ 9 ವರಗಳು, 9 ಗಿಫ್ಟ್ಸ್ ಅವನ ಹತ್ರ ಇತ್ತು. ಸೈತಾನ ಅಂದ್ರೆ ಗೊತ್ತಿಲ್ಲ ನಮಗಂತ ಹೇಳಿಕೊಟ್ಟವನು. ಅವನನ್ನು ಕೂಡ ತಡೀತಾ ಇದ್ದಂತೆ, ಅವನನ್ನು ಕೂಡ ಅಭ್ಯಂತರ ಪಡಿಸ್ತಾನೆ. ಓದಿ ಅದೇ ಅಧ್ಯಾಯದಲ್ಲಿ 3:5 ಓದಿ, ಕೆಳಗಡೆ ಅದೇ ಶೋಧಕನಂದ್ರೆ ಯಾರು ಹೇಳಿ? ಸೈತಾನ. ದೇವರಲ್ಲ, ಮನುಷ್ಯರಲ್ಲ, ಹೆಂಡತಿ ಅಲ್ಲ, ಗಂಡ ಅಲ್ಲ, ಮಕ್ಕಳಲ್ಲ, ಲೋಕದವರಲ್ಲ. ಶೋಧಕನಂದ್ರೆ ಸೈತಾನ. ಸೈತಾನಿಗೆ ಇನ್ನೊಂದು ಹೆಸರೇ ಶೋಧಕನು. ಆಮೆನ್, ಹಲ್ಲೆಲೂಯಾ. ಸೈತಾನಿಗೆ ಬಹಳ ಹೆಸರಿದೆ, ಒಂದು 19 ಹೆಸರಿದೆ ಬೈಬಲ್ ಅಲ್ಲಿ. 19 ಹೆಸರುಗಳಿದೆ ಸೈತಾನಿಗೆ ಬೈಬಲ್ ಅಲ್ಲಿ. ಅದ್ರಲ್ಲಿ ಒಂದು ಹೆಸರು ಯಾವುದು? ಶೋಧಕನು. ಆದಾಮ ಅವಳನ್ನ ಶೋಧಿಸಕ್ಕೆ ಬಂದು ಅವರನ್ನ ಬೀಳಿಸ್ಬಿಟ್ಟ ಮಹಿಮೆಯಲ್ಲಿ. ದೇವರ ಮಹಿಮೆಯನ್ನ, ದೇವರ ಪ್ರಸನ್ನತೆಯನ್ನು ಅವರು ಕಳ್ಕೊಂಡ್ರು. ನಾನು ನೀನು ಆದಾಮ ಅವಳ ತರ ಇರಬಾರ್ದು, ಎಚ್ಚರವಾಗಿರ್ಬೇಕು, ಕಣ್ತೆರೆಕೊಂಡಿರ್ಬೇಕು. ಶೋಧಕನು ಒಂದು ವೇಳೆ ನಿಮ್ಮನ್ನು ಶೋಧಿಸಿದ್ರಿಂದ ನಮ್ಮ ಪ್ರಯಾಸವು ವ್ಯರ್ಥವಾಯ್ತಾ? ಥೆಸಲೋನಿಕ ಸಭೆಗೆ ಹೇಳ್ತಾರೆ, ವಾಕ್ಯ ಹೇಳ್ತಾರೆ. ಪಾಸ್ಟರ್ ಕೇಳಿ, ಚೆನ್ನಾಗಿ ಕೇಳಬೇಕು. ನೋಡ್ತಾ ಇದ್ದಲ್ಲ ಸರ್, ಕೇಳ್ಬೇಕು, ಕೈ ಕಟ್ಕೊ. ಆಮೆನ್, ಪ್ರೈಸ್ ದಿ ಲಾರ್ಡ್. ಒಂದು ವೇಳೆ ಸೈತಾನ ಶೋಧಕನು ಬಂದು ನಿಮ್ಮನ್ನು ಶೋಧಿಸಿ, ನಾನು ಹೇಳಿರೋ ವಾಕ್ಯವನ್ನ ನಿಮ್ಮಲ್ಲಿ, ನನ್ನ ಪ್ರಯಾಸನ ನಿಮ್ಮಲ್ಲಿ, ನಾನು ಹೇಳಿರೋ ಬೋಧನೆಯನ್ನ ನಿಮ್ಮಲ್ಲಿ, ನಾನು ಕೊಟ್ಟಿರೋ ಎಚ್ಚರಿಕೆಗಳನ್ನ ನಿಮ್ಮಲ್ಲಿ ಏನ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾನೆ? ಪ್ರಯಾಸವನ್ನು ಅರ್ಥ ಮಾಡ್ಬೋದಾನೆ. ನಾವು ಮಾಡಿದ್ದು ಫಾಸ್ಟಿಂಗ್, ನಿಮ್ ಬೋಧಿಸಿದ್ದು, ನಿಮ್ ಮನೆಯಲ್ಲಿ ಬಂದು ಹೇಳಿಕೊಟ್ಟಿದ್ದು, ನಿಮ್ ಪರ್ಸನಲ್ ಲೈಫ್ ಹೇಳಿಕೊಟ್ಟಿದ್ದು, ಸಭೆಗೆ ಬಂದಾಗ ಹೇಳಿಕೊಟ್ಟಿದ್ದು, ನಿಮ್ ಕಲಿಸ್ಕೊಟ್ಟಿದ್ದು, ಪ್ರೇಯರ್ ಮಾಡಿದ್ದು. ನೀವು ಶೋಧನೆಗೆ ಒಳಗಾದ್ರೆ, ಶೋಧಕನಿಗೆ ಬಿದ್ಬಿಟ್ರೆ ನೀವು ವೇಸ್ಟ್ ಆಗ್ತದೆ. ಎಚ್ಚರ ಇರಿ. ಆಮೆನ್, ಆಮೆನ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಆಮೆನ್. ನೀವು ಯಾವತ್ತೂ ತಿಳ್ಕೊಳ್ಳಿ, ಏನೇ ನಿಮ್ ಜೀವನದಲ್ಲಿ ನಡೀತಾರೆ, ಇಬ್ರು ಇರ್ತಾರೆ. ದೇವ್ರ ಕೆಲಸ ಇಲ್ಲ ಸೈತಾನ ಕೆಲಸ. ಯಾರಾದ್ರೂ ಒಬ್ಬರು ನಿಮ್ ಲೈಫಲ್ಲಿ ನಡೀತಾ ಇರ್ತಾರೆ, ಇಬ್ರು ಮಾತ್ರ ಇರ್ತಾರೆ. ಅವ್ರಿಬ್ಬರನ್ನು ಮಾಡಿದ್ದು ವಿಶ್ವಾಸಿಗಳು ಓಡ್ತಾ ಇರ್ತಾರೆ. ಸುಮಾರು ಜನ ನಾನು ನೋಡಿದ್ದೀನಿ, ಸುಮಾರು ಸಭೆಗಳಲ್ಲಿ ನಾನು ನೋಡಿದ್ದೀನಿ. ಬಹಳ ವಿಶ್ವಾಸಿಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ದೀನಿ, ಬೇರೆ ಬೇರೆ ಸಭೆಗಳ ವಿಶ್ವಾಸಿಗಳನ್ನ. ಹೊರಗಡೆ ಮಿನಿಸ್ಟ್ರಿಗೆ ಹೋದಾಗ, ಕೌನ್ಸಿಲಿಂಗ್ ಹೋದಾಗ, ಪ್ರೇಯರ್ ಆದ್ಮೇಲೆ ಕುತ್ಕೊಳ್ಳುವಾಗ, ಊಟ ತರಕ್ಕೆ ಲೇಟ್ ಆಗುತ್ತೆ, ಮಾತಾಡ್ತಾ ಇರ್ತೀನಿ. ಅವ್ರ ಕಥೆಗಳು ಹೇಳುವಾಗ ದೇವರೇ ಇಲ್ಲ, ಸೈತಾನೇ ಇಲ್ಲ ಹಂಗಿರ್ತಾರೆ. ಈ ಜೀವನದಲ್ಲಿ ಸೈತಾನ ಇಲ್ಲ, ದೇವರ ಕಾರ್ಯಗಳು ಇಲ್ಲ, ಸೈತಾನ ಕಾರ್ಯಗಳು ನಡಿಬೇಕು ಅಷ್ಟೇ. ಆಮೆನ್. ಏನೇ ಕಾರ್ಯಗಳು ಜರುಗ್ತಾ ಇರ್ಲಿ, ಇಲ್ಲ ದೇವರ ಕಾರ್ಯಗಳು ಜರುಗ್ತಾ ಇರ್ತದೆ, ಇಲ್ಲ ಸೈತಾನ ಕಾರ್ಯ ಮಾಡ್ತಾ ಇರ್ತಾನೆ ಅಷ್ಟೇ. ಬೇರೆ ಏನು ಅರ್ಥನೇ ತಗೋಬೇಡ, ಅದು ಮನುಷ್ಯನ ಮೂಲಕನೇ ನಡೀತೈತಿ. ಈಗ ಒಂದು ಒಳ್ಳೆ ಬಾಸ್ ಚೆನ್ನಾಗಿ ನಿನ್ ಬಗ್ಗೆ ಚಿಂತಿಸಿ ದೇವ್ರ ಹತ್ರ ಪ್ರೇಯರ್ ಮಾಡಿ ನಿಂಗೆ ಒಳ್ಳೆ ಮಾರ್ಗ ತೋರಿಸ್ಕೊಡೋದು ಯಾರ ಕಾರ್ಯ? ದೇವ್ರ ಕಾರ್ಯ. ಅದೇ ಒಂದು ಮನುಷ್ಯ ಮೂಲಕ, ಮನೆಯವರ ಮೂಲಕನೋ ಹೊರಗಿನ ಮನುಷ್ಯನ ಮೂಲಕನೋ ದುಷ್ಟಾತ್ಮಗಳು, ದುರಾತ್ಮಗಳು ತೂರಿ ಅವ್ರ ಮೂಲಕ ತಪ್ಪು
ರಾಂಗ್ ಡೈರೆಕ್ಷನ್, ರಾಂಗ್ ಡಾಕ್ಟ್ರಿನ್ ಕೊಟ್ಟು, ರಾಂಗ್ ಸಿದ್ಧಾಂತಗಳನ್ನ ಕೊಟ್ಟು ಅವ್ರಿಗೆ ಆತ್ಮದಿಂದ ಡೂಪ್ಲಿಕೇಟ್ ಬೋಧನೆಗಳಿಂದ ಬೀಳಿಸ್ಬಿಟ್ಟಾರೆ. ಅದ್ಯಾರ ಕೆಲಸ ಹೇಳಿ? ಸೈತಾನ ಕೆಲಸ. ಅಷ್ಟೇ. ಒಬ್ರು ಬೈದ್ರ, ನಮ್ಮ ನೋಡಿದ್ರ ಒಂದು ಗಲೀಜ್ ಮಾತು, ಸೈತಾನ ಕೆಲಸ. ದೇವರೆಲ್ಲ ಪಾಪಕ್ಕೆಲ್ಲ ಕಾರಣ ಅಲ್ಲ, ದೇವರೆಲ್ಲ ಕೆಟ್ಟಿದ್ದಕ್ಕೆಲ್ಲ ಕಾರಣ ಅಲ್ಲ ಅಂತ ಯಾಕೋಬ ಗ್ರಂಥ 1ನೇ ಅಧ್ಯಾಯ ಹೇಳ್ತೈತೆ. ದೇವರ ಹತ್ರ ಕೆಟ್ಟಿದ್ದು, ಕೆಟ್ಟ ಸ್ವಭಾವ, ಜಗಳ, ರೋಗ, ಭೇದ, ಭಿನ್ನಾಭಿಪ್ರಾಯ ದೇವರ ಹತ್ರ ಇಲ್ಲ ಅಂತ ಡಿವೈಸ್ ಬಳಸ್ಕೊಂಡು ನಿನ್ನ ಹತ್ರ ಆತನ ಗ್ರೇಟ್ ಆಗೋದು. ಆತನ ಬಲಹೀನನಲ್ಲ, ಬಲವಂತನು. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇನ್ನೂ ಒಂದು ವಾಕ್ಯ ಓದಿ, ಅಪೊಸ್ತಲರ ಕೃತ್ಯ 13:8 ಮತ್ತು 10. ಆಕ್ಟ್ಸ್ ಚಾಪ್ಟರ್ 13:8 and 10. ಆದರೆ ಆ ಮಂತ್ರವಾದಿಯು ಎಲೀಮನು ಅವನಿಗೆ ಎದುರು ನಿಂತು, ಅಧಿಪತಿ ಅಂದ್ರೆ ಒಂದು ಸರ್ಕಾರದ ಅಧಿಕಾರಿ, ಆಫೀಸರ್, ದೊಡ್ಡ ಉದ್ಯೋಗಸ್ಥರು. ಆಮೇನ್. ಏನ್ ಮಾಡ್ತಾ ಇದ್ದಾನೆ? ಪೌಲನ ಕರೆಸ್ಕೊಂಡು, ಗೊತ್ತಾ, ದೇವರ ವಾಕ್ಯನ ಹೇಳು, ಸುವಾರ್ತೆನ ಹೇಳು, ಯೇಸು ಕ್ರಿಸ್ತನ ಬಗ್ಗೆ ಹೇಳು, ನಾನು ಯೇಸುವನ್ನ ನಂಬಬೇಕು ಅಂತ ಕೇಳ್ತಾ ಇದ್ದಾನೆ. ನಾನು ವಾಕ್ಯ ಹೇಳ್ತಾ ಇದ್ದೇನೆ. ಈ ಮಂತ್ರವಾದಿ ಏನ್ ಮಾಡ್ತಾ ಇದ್ದಾನಂತೆ? ಅಧಿಪತಿಯನ್ನ ನಂಬದಾಗೆ ಪ್ರಯತ್ನಿಸಿದನು. ಇದೇ ಅಭ್ಯಂತರ ಮಾಡೋದು. ದೇವ್ರ ವಾಕ್ಯ ಕೇಳ್ದಿರಂಗೆ, ಚರ್ಚ್ಗೆ ಹೋಗ್ದಿರಂಗೆ, ಸುವಾರ್ತೆ ಕೇಳ್ದಿರಂಗೆ, ದೀಕ್ಷೆ ಸ್ಥಾನ ತಕೊಂಡಿರಂಗೆ, ಪವಿತ್ರ ಆತ್ಮನನ್ನ ಹೊಂದಿರಂಗೆ, ವಾಕ್ಯ ಪ್ರಕಾರ ನಡೆದಿರಂಗೆ ತಡೀತಾನೆ. ಯಾರ ಮೂಲಕ ತಡೀತಾನೆ ನೋಡಲಿ? ಮನುಷ್ಯನ ಮೂಲಕ ತಡೀತಾ ಇದ್ದಾನೆ, ಮಂತ್ರವಾದ ಮೂಲಕ ತಡೀತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ಅದೇ ಕಾರ್ಯಗಳ ಉಳಿಯಕ್ಕೆ ನೀವೇನು, ಇದು ಕಾಲ ಬೇರೆ, ಅವಾಗಿಲ್ಲ. ಕೆಲವರು ಹೇಳ್ತಾರೆ ಅದ್ಭುತ ಇಲ್ಲ, ಸೈತಾನ ಇಲ್ಲ, ಅನ್ಯ ಭಾಷೆ ಇಲ್ಲ, ಮಿರಾಕಲ್ಸ್ ಇಲ್ಲ. ನಂಬೇಡಿ ಅಂತ ಬೇಡ. ದೇವ್ರು ಎಲ್ಲಾನ ಹೇಳಿದ್ರೆ, ಆ ತರ ಹೇಳಿದ್ರೆ 2 years ಮಾತ್ರ, 2.5 years ಮಾತ್ರ, 2000 years ಮಾತ್ರ ಅಂತ ನಾವು ನಂಬೋಣ. ಮನುಷ್ಯ ಇದ್ದಾನೆ, ಡೆವಿಲ್ ಇದ್ದಾನೆ, ಈ ಲೋಕದಲ್ಲಿ ಮರಣ ಇದೆ, ಸೈತಾನ ಕೂಡ ಇರ್ತಾನೆ, ದುರಾತ್ಮಗಳಿರ್ತದೆ, ಮಾತಾಮಂತ್ರ ಇರ್ತದೆ. ಇಲ್ಲ ಅಂತಾರೆ, ನಂಬೇಡಿ. ಅದು ಇಲ್ಲ ಅನ್ನೋದೇ ಒಂದು ದೆವ್ವದ ಬೋಧನೆ. ನಮ್ಮ ಸಭೆಯಲ್ಲಿ ಬೋಧನೆ ಕೇಂದ್ರ ಗಲಾಟೆ ಮಾಡ್ಕೊಂಡು ಹೋಗಿದ್ದಾರೆ. ಅನ್ಯ ಭಾಷೆ ಇಲ್ಲ, ದೇವರಿಲ್ಲ, ಸೈತಾನ ಇಲ್ಲ, ದೇವರೇ ಇಲ್ಲ ಅಂದ್ಬಿಡೋದು ಬದಲು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಅನ್ಕೊಂಡು ಸೈತಾನಲ್ಲಿ ಜೀವಿಸೋದು ಹುಷಾರು. ದೊಡ್ಡ ಬೋಧನೆಗಳೆಲ್ಲೂ ದೇವರ ಮಕ್ಕಳೇ. ಯಾರು ಅನ್ಯ ಜನಗಳೆಲ್ಲ ಬೈಬಲ್ ಬಗ್ಗೆ ತಪ್ಪು ಬೋಧನೆ ಹೇಳಲ್ಲ, ಪಾಸ್ಟರ್ ನಿಲ್ಸ್ಕೊಂಡೇ ಹೇಳೋದು, ಅದು ಡೆವಿಲ್. ನೋಡಿ, ಇಲ್ಲಿ ಮಂತ್ರವಾದಿ ಏನ್ ಮಾಡ್ತಾ ಇದ್ದಾನೆ? ಆ ಮನುಷ್ಯ ರಕ್ಷಣೆ ಹೊಂದಿರಂಗೆ ಅಲ್ಲಿ ಕ್ಲೀನ್ ಆಗಿ ಓದಿ, ಓದಮ್ಮ ಫಸ್ಟಿಂದ. ಡೆವಿಲ್ ಕೆಳಗಡೆ ಡೆವಿಲ್ ಅನ್ನೋದು ಪುತ್ರ ಇದೆ. 10ನೇ ವಚನ ನೋಡಿ. ತುಂಬಿದ ಸೈತಾನನ ನಿಮ್ಮ ವಿಷಯಕ್ಕೆ ಮಾತಾಡ್ತಾರೆ ದೇವರು. ಬಹಳ ಜನ ಮಾತಾಡೋರು, ಅವ್ರ ಮೂಲಕ ಸೈತಾನ ಮಾತಾಡ್ತಾನೆ. ಜಾಗ್ರತೆ, ಹುಷಾರ್. ಇದು ದೇವ್ರ ಮಾತಾ, ಇದು ಸೈತಾನ ಮಾತಾ. ನಮ್ಮ ಇದಕ್ಕೆ ನಮ್ಗೆ ಸಾಫ್ಟ್ ಆಗಿ ಮಾತಾಡ್ತಾರೆ. ಡೆವಿಲು ಹಿಂಗೆ ಕೊಂಬುಗಳಿಟ್ಕೊಂಡು, ಹಿಂಗೊಂದು ಶೂಲ ಇಟ್ಕೊಂಡು ಕರ್ರಗೆ ಬರಲ್ಲ. ದೇವ ದೂತ ತರ ವೇಷ ಹಾಕೊಂಡು ಬರ್ತಾ ಇದ್ರೆ ಅಂತ ಕೊರಿಯಂತ ಗ್ರಂಥ ಹೇಳ್ತಾರೆ. ನೋಡ್ಕೊಳ್ಳಿ, ಅದನ್ನು ಕೂಡ ಅಲ್ಲೇ ಕೈ ಇಟ್ಕೊಳ್ಳಿ. 2 ಕೊರಿಯಂತ ಬನ್ನಿ, 2 ಕೊರಿಯಂತ 11ನೇ ಅಧ್ಯಾಯಕ್ಕೆ ಬನ್ನಿ. ಹೆಂಗ್ ಬರ್ತಾನಂತೆ? 11, 15, 14. Second Corinthians 11, 14 and 15. ಇದೇನು ಆಶ್ಚರ್ಯವಲ್ಲ. ಹೆಂಗ್ ಬರ್ತಾನಂತೆ? ಬ್ರೈಟ್ನೆಸ್ ಆಗಿ ಬರ್ತಾನಂತೆ. ಎಚ್ಚರವಾಗಿರ್ಬೇಕಾ ಬೇಡವಾ ನಾವು? ಒಳ್ಳೆ ಪಾಸ್ಟ್ಗಳಂದ್ರೆ ಎಲ್ಲಾರು ಪಾಸ್ಟಾ? ಬೋಧನೆ ಅಂದ್ರೆ ಎಲ್ಲಾ ಒಳ್ಳೆ ಬೋಧನೆನಾ? ಯೂಟ್ಯೂಬ್ ಅಲ್ಲಿ ಇರೋದೆಲ್ಲ ಒಳ್ಳೆ ಬೋಧನೆಗಳ? ಹುಷಾರ್. ನಮ್ಮ ಚರ್ಚಲ್ಲಿ ಬ್ರದರ್ ಯೂಟ್ಯೂಬ್ ಅಲ್ಲಿ ಒಬ್ರು ಮೆಸೇಜ್ ಕೇಳಿ 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 ಇಲ್ಲಿಂದ ಕಿತ್ಲಾಡ್ಕೊಂಡೋದ. ಹೋಗೋವಾಗ ಒಂದು 15 ಜನನ ಹೊಡ್ಕೊಂಡೋದ. ದೇವ್ರ ಪ್ರೇಯರ್ ಮಾಡಿದೆ. ಬೆಳಗ್ಗೆ ಎದ್ದು 5 ಗಂಟೆಗೆ ಕಣ್ಣೀರ್ ಹಾಕಿದ್ರಿ. ಒಂದು 15 ಜನ ಬಂದರು.
ಇನ್ನೂ ಒಂದು 8 ಜನ ಹೊಡ್ಕೊಂಡ್ರಲ್ಲ, ಬಂದಿಲ್ಲ. ಆಮೇಲೆ ಹೆಂಗಿದ್ದಾನೆ, ಹೆಂಗ್ ಬರ್ತಾನಂತೆ ಸೈತಾನ? ತಾನೇ ಆಕಾಶ ರೂಪದಲ್ಲಿ ಬಂದು ದೇವದೂತನಾಗೆ ವೇಷವನ್ನ ಹಾಕಿಕೊಂಡು, ಸೇವಕರು ನೋಡಕ್ಕೆ ಹೆಂಗಿರ್ತಾರಂತೆ? ಹೆಸರಿಗೆ ಸೇವಕರು ತರ ಇರ್ತಾರಂತೆ, ಕಾಣಿಸಿಕೊಂಡು ವೇಷ ಹಾಕಿಕೊಳ್ಳುವರು. ಪಾಸ್ಟ್ಗಳಂದ್ರೆ ಎಲ್ಲಾರು ಪಾಸ್ಟ್ಗಳಲ್ಲ. ಶೂಟ್ ಹಾಕಿದ ತಕ್ಷಣ ವೈಟ್ ಶರ್ಟ್ ಹಾಕೊಂಡು ಬಂದಿದ ತಕ್ಷಣ ಒಳ್ಳೆಯ ಪಾಸ್ಟ್ ಅನ್ಬೇಡಿ. ವೈಟ್ ಬಟ್ಟೆ ಹಾಕೊಂಡು ಬಂದಿದ ತಕ್ಷಣ ಏನೋ ಸ್ವಲ್ಪ ವೆರೈಟಿಯಾಗಿ ಮಾತಾಡ್ಬಿಟ್ರೆ, ಏನೋ ಡಿಫ್ರೆಂಟ್ ಆಗಿ ಮಾತಾಡ್ಬಿಟ್ರೆ ಅಲ್ಲ, ಒಳ್ಳೆತನಾಗಿರ್ಬೇಕು. ಆ ಪಾಸ್ಟ್ ಫಸ್ಟ್ ನಡ್ಕೋಬೇಕು, ಆ ಪಾಸ್ಟ್ ಕರೆಕ್ಟ್ ಆಗಿರ್ಬೇಕು, ಆಮೇಲೆ ಎದುರುಗಡೆ ಇರೋರ್ಗೆ ಹೇಳ್ಕೊಡ್ಬೇಕು. ಆಮೇಲೆ ಅವರೇ ನಡೀತಿರೋದು, ಅವರೇ ಒತ್ಕೋದಿರೋದು ನಿಮ್ಗೋರ್ಸಕ್ ನೋಡಬಾರ್ದು. ಸೊ ಸೈತಾನ ಯಾವ ಮೂಲಕ ಬರ್ತಾನಂತೆ? ಸೇವಕರ ಮೂಲಕ ಬರ್ತಾನಂತಿದೆ ನೋಡಿ 15 ವರ್ಡ್ಸ್ ಅಲ್ಲಿ. ವೇಷ ಹಾಕಿಕೊಳ್ಳುವಾಗ ಅವನ ಸೇವಕರು ಯಾರು? ಅವನು ಅಂದ್ರೆ ಯಾರು? ಇಲ್ಲಿ ಸೈತಾನನ ಸೇವಕರು ಇರ್ತಾರೆ, ಬೈಬಲ್ ಹೇಳ್ತಿರ್ತಾರೆ ಹುಷಾರ್. ಅವನ ಸೇವಕರು ಅಂತಿದೆ ನೋಡಿ. ಆದ್ರೆ ಅವರೆಲ್ಲಿ ನಿಂತಿರ್ತಾರೆ? ಮೈಕ್ ಹಿಡ್ಕೊಂಡು ಉಲ್ಪಿಟ್ಟಲ್ಲಿ. ಇಲ್ಲಿ ಅವ್ರ ಮುಂದೆ ಯಾರು ಕೂತಿರ್ತಾರೆ? ಬಿಲೀವರ್ಸ್. ಸೊ ಒಂದು ಪಾಸ್ಟು ಒಳ್ಳೆ ಬೋಧನೆ ಕೊಡಬೇಕು. ಚರ್ಚಲ್ಲಿ ಏನ್ ಚೆನ್ನಾಗಿಲ್ಲ ಅಂದ್ರೆ ಏನ್ ಚೆನ್ನಾಗಿರ್ಬೇಕು? ಬೋಧನೆ ಚೆನ್ನಾಗಿರ್ಬೇಕು. ರಾಂಗ್ ಡಾಕ್ಟ್ರಿನ್, ರಾಂಗ್ ಟೀಚಿಂಗ್, ರಾಂಗ್ ಫಾಲ್ಸ್ ಬೋಧನೆ ನರಕಕ್ಕೆ ತಗೊಂಡು ಹೋಗ್ತದೆ. ಸಭೆ ಇದು ಪಾಸ್ಟ್ಗೆ ಚೆನ್ನಾಗಿ ಗೊತ್ತಿರ್ಬೇಕು. ನಾನು ತಪ್ಪು ಮಾಡ್ತಾ ಇದ್ದೀನಿ, ನನ್ನ ಜನರನ್ನ ತಪ್ಪಾಗಿ ಬೋಧಿಸ್ತಾ ಇದ್ದೀನಿ, ನನ್ನ ಹತ್ರ ಇಷ್ಟು ಜನ ನಂಬ್ಕೊಂಡು ಬರ್ತಾರೆ, ಒಂದು ಸಂಡೇ ಸರ್ವಿಸ್ ಅಲ್ಲಿ ಇಷ್ಟು ಕುಟುಂಬಗಳು ನನ್ನ ಹತ್ರ ಬರ್ತಾರೆ, ನಾನು ಹೇಳ್ತಾ ಇರೋದು ನಾವು ಕೇಳಿದ್ರೆ ನರಕಕ್ಕೆ ಹೋಗ್ತಾರೆ. ನೀವು ನಂಬ್ತೀರಿಲ್ಲ ನಿಜವಾಗ್ಲು. ಒಂದು ಹತ್ರ ಕುತ್ಕೊಂಡು ವಾಕ್ಯ ಕೇಳ್ತಾ ಇದೆ, ಪಾಸ್ಟರ್ ಹೇಳ್ತಾ ಇದ್ರು ಪ್ರೇಯರ್ ಜಾಸ್ತಿ ಮಾಡಬೇಡಿ, ಸೈತಾನ ಹಗ್ಗ ಹಾಕಿ ಎಳಿತಾನೆ ಕತ್ತಿಗೆ. ಏನಂತ ಹೇಳಿದ್ರು? ಇದು ಕೇಳಿ ನಾನು 13 ವರ್ಷ ಆಯ್ತು. ಜಾಸ್ತಿ ಪ್ರೇ ಮಾಡಬೇಡಿ, ಸೈತಾನ ಹಗ್ಗ ಹಾಕಿ ಎಳಿತಾನೆ. 3 ದೆವ್ವಗಳು ಬಂದಿದೆ. ಡೆಂಗು ದೆವ್ವ, ಸ್ಪೈನ್ ಫ್ಲೂ ದೆವ್ವ, H1N1 ದೆವ್ವ ಬಂದಿದೆ. ಹುಷಾರ್. ಭಯ ಪಟ್ಟು ನಾವು ಆ ಆಸ್ಪತ್ರೆಗೆ ಓಡೋಗ್ಬೇಕು ಇವಾಗ. ಆಮೇಲೆ ಜಾಸ್ತಿ ಪ್ರೇಯರ್ ಮಾಡಬೇಡಿ, ಸೈತಾನ ಹಗ್ಗ ಹಾಕಿ ಎಳಿತಾನೆ. ಪ್ರೇಯರ್ ಜಾಸ್ತಿ ಮಾಡಬೇಡಿ ಅಂತ ಬೈಬಲ್ ಹೇಳ್ತದ, ಜಾಸ್ತಿ ಮಾಡಿ ಅಂತ ಹೇಳ್ತದ. ಎಡ ಬಿಡದೆ ಪ್ರಾರ್ಥನೆ ಮಾಡಿ. ಏನಂತ ಹೇಳ್ತದೆ? 1 ಥೆಸಲೋನಿಕ ಚಾಪ್ಟರ್ 5 ಅಲ್ಲಿ ಎಡ ಬಿಡದೆ ಪ್ರಾರ್ಥನೆ ಮಾಡಿ. ಆಮೇಲೆ ಕೀರ್ತನೆಗಳು 34:1 ಏನ್ ಹೇಳ್ತದೆ? ಯಾವಾಗ್ಲೂ ನನ್ನ ಬಾಯಲ್ಲಿ ಸ್ತೋತ್ರ ಬಿಡ್ತದೆ ಅಂತ ಹೇಳ್ತದೆ. ಓದ್ಕೊಳ್ಳಿ ಬೇಕಾದ್ರೆ, ತಕ್ಕಂತೆ ಯಾರನ್ನ ಅಂತ ಕೊಡಿ. 34:1 ಕೀರ್ತನೆಗಳು. ಆ ಪಾಸ್ಟ್ ಹೇಳಿದೇನು? 1 ಥೆಸಲೋನಿಕ 5ನೇ 14-15-16ನೇ ವಚನ ಹೇಳ್ತೈತೆ ಎಡ ಬಿಡದೆ ಪ್ರಾರ್ಥನೆ ಮಾಡಿ. ಲೂಕ 17:1 ಏನ್ ಹೇಳ್ತೈತೆ? ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ. ಆಮೇಲೆ ಯಥಾರ್ಥವಾಗಿ ಗಂಟೆ ಗಟ್ಟಲೆ ಪ್ರೇಯರ್ ಮಾಡಿ. ಅಪಾಸ್ ಹೇಳಿದೇನು? ಹೆಚ್ಚಾಗಿ ಪ್ರೇ ಮಾಡಿ. ಸೈತಾನ ಹಗ್ಗ ಹಾಕಿ ನಡೀತಾನೆ. ಸೈತಾನ ಹಗ್ಗ ಹಾಕಿ ಹೇಳಿದ್ರೆ ನರಕಕ್ಕೆ ನಾವು ಹೋಗೋದು. ಅಲ್ಲಿ ನಮಗೆ ಅವತ್ತು ಮಾತಾಡ್ದ, ಅವಾಗ ಆ ಸಭೆಯನ್ನೆಲ್ಲ ಉದ್ದೇಶಿಸಿ ಮಾತಾಡೋಣ. ನಮ್ಮ ಹತ್ರ ಇಲ್ಲಿವರೆಗೆ ಯಾರು ಬರಲೋಗ್ಬೋದು. ನಮ್ಗೆ ಒಂದೇ ಆಸೆ, ನನಗೆ ಹಿಂಗೆ ತೋರಿಸ ದೇವರು ನೋಡಿ, ಇಷ್ಟು ಜನ ಇದ್ದಾರಲ್ಲ, ಹಾಲು ತುಂಬ ಇವರು ಯಾರು ಹೋಗೋದು. ಯಾಕೆ ದೇವ್ರಿಗೆ ಬೋಧನೆ ಹಿಂಗಿದೆ? ಬೋಧನೆ ಸ್ಟ್ರಾಂಗ್ ಇರಬೇಕು. ನಾನು ಬಿಲೀವರ್ ಅವಾಗ. ಆಕ್ಚುಲಿ ನೀವು ನಂಬ್ತೀರಿ ಇವಾಗ ಗೊತ್ತಿಲ್ಲ. ಬೈಬಲ್ ಓದ್ತೀನಿ, ಪಾಸ್ಟ್ ಮೇಲೆ ಮಾತ್ರ ಡಿಪೆಂಡ್ ಆಗಿಲ್ಲ. ಬೈಬಲ್ ಓದ್ತಾ ಇದ್ದೆ ನಾನು ಚರ್ಚ್ಗೆ ಹೋದ್ರೆ. ಒರಿಜಿನಲ್ ನಾನು ಓದ್ ಸ್ಟಡಿ ಮಾಡ್ತಾ ಇದ್ದೆ. ನನ್ನ ಹತ್ರ ದೇವರು ಅವಾಗಲೇ ಮಾತಾಡ್ತಾ ಇದ್ದೆ ನೇರವಾಗಿ ಬೈಬಲಲ್ಲಿ. ಆಮೇಲೆ ಹಂಗೆ ಅಂತ ಇಲ್ಲಿರೋರು ಯಾರು ಹೋಗೋದು. ಕಾರಣ ಏನಂದ್ರೆ ಬೋಧನೆ ಇಲ್ಲ, ಸೈತಾನ ಮಾತಾಡ್ತಾ ಇದ್ದಾರೆ. ಯೂಟ್ಯೂಬಲ್ಲಿ ಕೆಲವರು ಯಾರು ಬೇಸರಾಗಬೇಡಿ, ಎಲ್ಲ ಚರ್ಚ್ಗಳು ಸೈತಾನ ಚರ್ಚ್ಗಳೆಲ್ಲ ಒಳ್ಳೆ ಚರ್ಚ್ಗಳಿದೆ, ಒಳ್ಳೆ ಬೋಧಕರು ಇದ್ದಾರೆ. ಜೀವನವನ್ನ ತ್ಯಾಗ ಮಾಡಿ ದೇವರ ಆತ್ಮದಲ್ಲಿ ಕೂತಿ ಗಂಟೆಗಟ್ಟಲೆ ದೇವರ ಹತ್ರ ತಗೊಂಡ್ಬಂದು ಸಭೆಗಳು ಕೊಡೋ ಬೋಧಕರು ಕೂಡ ಇದ್ದಾರೆ. ನಾನು ಮಾತ್ರ ಒಳ್ಳೆಯವನಂತ ಹೇಳಲ್ಲ, ಸಾರಿ, ನಾನು ಒಳ್ಳೆಯವನಂತ ಹೇಳಲ್ಲ, ಕೆಟ್ಟವನಂತ ಹೇಳಲ್ಲ. ದೇವರು ಡಿಸೈಡ್ ಮಾಡಿ
ಹಲ್ಲೆಲೂಯಾ, ಆಮೆನ್. ನಾನು ನನ್ನ ಅನುಭವ ಹೇಳ್ತಾ ಇದ್ದೀನಿ, ನೇರವಾಗಿ ಹೇಳ್ತೀನಿ. ಹಲ್ಲೆಲೂಯಾ. ಜಾಸ್ತಿ ಪ್ರೇ ಮಾಡಿ. ಬೆಂಗಳೂರಿಂದ ಇಬ್ಬರೇ ಪರಲೋಕಕ್ಕೆ ಹೋಗೋದು ಅಂತ ಹೇಳಿದ್ರು ಅದೇ ಟೈಮಿಗೆ. ಕೇಳಿ ಇಬ್ರು ಮಾತ್ರ ನಾವು ಹೋಗೋದು ಬ್ಯಾಂಗ್ಳೂರಿಂದ. ಎಷ್ಟು ಜನ ಇದ್ದಾರೆ ಬ್ಯಾಂಗ್ಳೂರಲ್ಲಿ? ನಾನು 13 ವರ್ಷ ಹಿಂದೆ ವಾಕ್ಯ ಕೇಳೋವಾಗ ಅವ್ರ ಹತ್ರ 1,38,00,000 ಜನ ಇದ್ದಾರೆ, 1.5 ಕೋಟಿ. ಇಬ್ರು ಮಾತ್ರ ಹೋಗ್ತಾರೆ ಅಂದ್ರೆ ಪರಲೋಕಕ್ಕೆ ಓನ್ಲಿ 2%. ಬ್ಯಾಂಗ್ಳೂರಿಂದ ಹೋಗೋದು ಅಂತ ನನಗೆ ಹೇಳಿದ್ದಾರೆ ದೇವರಿಗೆ ನೈಟ್ ಅಂತ ಪಾಸ್ ಹೇಳ್ತಾರೆ. ಆಮೆನ್, ಹಲ್ಲೆಲೂಯಾ. ಹಾಗಾದ್ರೆ ಪಾಸ್ಟ್ಗಳೇ ಎಷ್ಟಿದ್ದಾರೆ? ಆ 7 ಪಾಸ್ಟ್ ಮನೇಲೆ 7 ಜನ ಇದ್ದಾರೆ. ಹಾಗಾದ್ರೆ ಆ ಮನೇಲಿ 5 ಜನ ಎಲ್ಲಿಗೆ ಹೋಗ್ತಾರೆ? ದೇವ್ರು ಬಂದ್ರೆ ಎಲ್ಲಿಗೆ ಹೋಗ್ತಾರೆ? ಅರಿವಿಲ್ದಿರ ಮಾತಾಡ್ತಾ ಇರ್ತಾರೆ. ನೋಡ, ನೀವು ಆತರ ಲಾಜಿಕ್ ಎಲ್ಲ ಥಿಂಕ್ ಮಾಡ್ಬೇಕು. ಹೌದು, ಈ ಪಾಸ್ಟ್ ಹೇಳ್ತಾ ಇದ್ದಾರೆ, ಯೂಟ್ಯೂಬ್ ಅಲ್ಲೆಲ್ಲ ಇದ್ದಾರೆ ಅಂತವ್ರುಗಳೆಲ್ಲ. ಈ ಪಾಸ್ಟ್ ಮನೇಲೆ 7 ಜನ ಇದ್ದಾರೆ. ಈ ಪಾಸ್ಟ್ ಮನೇಲೆ 5 ಜನ ನಡ್ಕಕ್ಕೆ ಹೋಗ್ತಾರಲ್ಲ, ಹಂಗೆ ಥಿಂಕ್ ಮಾಡ್ಬೇಕು ನಾವು. ನಮ್ಮ ಓನ್ ಮೆಂಟಾಲಿಟಿ ಇರಬೇಕು. ಪಾಸ್ಟ್ ಅಂದಿದ ತಕ್ಷಣ ದೇವರಲ್ಲ ಅವ್ರಿಗೆ. ಅವ್ರು ರೆಡ್ ಕಾರ್ಪೆಟ್ ನಡೆಸ್ಬಿಟ್ಟು ಅವ್ರಿಗೊಂದು ಮೂಲಾರ ಹಾಕ್ಬಿಟ್ಟು ಅವ್ರಿಗೊಂದು ಹೂ ಗುಂಚ ಇಟ್ಬಿಟ್ಟು ಮೈಸೂರು ಪೇಂಟ್ ಹಾಕಿಬಿಡೋದಲ್ಲ ಅವ್ರ. ಪ್ಲೀಸ್, ನೀವು ಹೋಗಿ ಮನೆಯಲ್ಲಿ ರೆಪೇರ್ ಮಾಡಿ ಬೈಬಲ್ನ ಓದಿ, ಓನ್ ಸ್ಟಡಿ ಇರ್ಲಿ. ಹಲ್ಲೆಲೂಯಾ. ಪಾಸ್ಟ್ ಕರೆಕ್ಟಾಗಿ ಹೇಳಿದ ತಪ್ಪಾಗಿ ಹೇಳಿದ್ನ? ಗಂಡ ಹೆಂಡತಿ ಮನೆಯವರೆಲ್ಲ ಕುತ್ಕೊಂಡು ಓದಿ, ಸ್ವಲ್ಪ ಒಂದು ಮುಂದೆ ಓದಿ. ಆ ಮಾತನ್ನು ಯೂಟ್ಯೂಬ್ ಅಲ್ಲಿ ತಿರ್ಗಾ ಕೇಳಿ. ನಾನಾದ್ರೂ ಅಷ್ಟೇ, ನಾನು ಹೇಳ್ತಾ ಇದ್ದೀನಲ್ಲ, ನೀವು ನನ್ನ ಹತ್ರ ಬರ್ತೀರಲ್ಲ, ಚೆನ್ನಾಗಿ ನೋಡಿ ಬೈಬಲ್ ಸ್ಟಡಿ ಮಾಡಿ. ನೀವು ಕರೆಕ್ಟಾಗಿ ತಪ್ಪಾಗಿ ಹೇಳಿದ್ರೆ ಬಿಟ್ಬಿಟ್ಟು ಬೇರೆ ಸಭೆಗೆ ಹೋಗಿ. ಪರಿಶುದ್ಧಾತ್ಮ ಕರೆಕ್ಟಾಗಿ ಹೇಳೋ ಸಭೆಗೆ, ರಾಂಗ್ ಹೇಳೋ ಸಭೆಗೆ ಹೋಗ್ಬೇಡಿ ನೀವು. ಪ್ಲೀಸ್, ನನ್ನ ಕಡೆಯಿಂದ ಓನಾಗಿ ಹೇಳ್ಕೊಡ್ತೀನಿ. ನಾನಾಗಲಿ ಯಾರೇ ಆಗಲಿ ಕರೆಕ್ಟಾಗಿ ವಾಕ್ಯ ಇದೆಯಾ ಹೋಗಿ. ಇಲ್ಲಂದ್ರೆ ನೀವು ಹೋಗೋದೇ ವೇಸ್ಟ್ ಅಲ್ಲ. ಹೋಗೋದೇ ಪರಲೋಕಕ್ಕೆ ರೆಡಿ ಆಗಕ್ಕ. ಅಲ್ಲಿ ಸಿಗ್ಲಿಲ್ಲ ಅಂದ್ಮೇಲೆ ನೀವು ಯಾಕೆ ತಿನ್ಬೇಕಾ ಮೆಡಿಸಿನ್? ಕರೆಕ್ಟಾ ಇಲ್ವಾ? ಆ ನೀರೇನು ಕುಡಿಬೇಕು ನಮ್ಗೆ? ರಾಂಗ್ ನೀರು, ಕಲುಷಿತ ನೀರು ಏನು ಕುಡಿಬೇಕು? ಮಿಕ್ಸ್ ನೀರು, ಶುದ್ಧ ನೀರು ಬೇಕು ನಮ್ಗೆ. ಡಾಕ್ಟರ್ ಹತ್ರ ಹೋದ್ರೆ ವಾಟರ್ ಬಗ್ಗೆ ಎತ್ತಾನೆ ಫಸ್ಟ್. ಕರೆಕ್ಟಾ ಇಲ್ವಾ? ಏನ್ ಸಿಸ್ಟರ್, ವಾಟರ್ ಬಗ್ಗೆ ಎತ್ಕೊಂತಾರೆ. ಕೋಲ್ಡ್ ವಿಷಯಕ್ಕಂತೂ, ಚೆಸ್ಟ್ ಪೇನ್ಗೆ, ಇನ್ನೊಂದಕ್ಕೆ ವಾಟರ್ ಬಗ್ಗೆ ಮಾತಾಡ್ತಾರೆ ಅವರು. ಆಮೇಲೆ ಸೆಕೆಂಡ್ ಗಾಡಿ ಹತ್ರ ಬರ್ತಾರೆ, ಕ್ಲೈಮೇಟ್ ರೈಸ್ ಅಲ್ಲ, ಮಳೆಯಲ್ಲಿ ನಿಂದ್ರೆ ಅಂತ ಕಾರ್ಡ್ ಬರ್ತಾರೆ. ಹಂಗೆ ವಾಟರ್ನ ಫಸ್ಟ್ ಬೇಸ್ ಮಾಡ್ಕೊಂತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಆಮೆನ್. ಶುದ್ಧ ನೀರಿರ್ಲಿ, ಶುದ್ಧ ಆಹಾರ ಇರಲಿ. 2 ಫುಡ್ ಚೆನ್ನಾಗಿರ್ಬೇಕು. ಒಳ್ಳೆ ನೀರು, ಒಳ್ಳೆ ಆಹಾರ ನಮ್ಮ ದೇಹಕ್ಕೆ ಒಳ್ಳೆ ಆರೋಗ್ಯ ಕೊಡ್ತದೆ. ಒಳ್ಳೆ ಬೋಧನೆ, ಶುದ್ಧವಾದ ಆಹಾರ ಸಭೆಗೆ ಪೋಷಿಸಿ ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಚರ್ಚೆಗೆ ಬರ್ಬೇಕು. ಮೇಲೆ ಬರ್ಬೇಕು ನಾವು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಆಶೀರ್ವಾದ ಬಂಗಾರ ಹೆಂಗ್ ಪಡ್ಬೋದು, ಫ್ಲಾಟ್ಸ್ ಹೆಂಗ್ ತಗೊಳ್ಳೋದಕ್ಕೆ ಅನ್ನೋದು ಬರ್ಬೇಕಾ? ಅದಕ್ಕೆಲ್ಲ ಬೇಕಾಗಿಲ್ಲ. ಅದು ಹೊರಗಡೆ ನಿಂದೇ ನಾವು ಮಾಡ್ಕೋಬೋದು. ಬನ್ನಿ, ಸೈತಾನ ಎಂತ ನಮ್ಗೆ ಗೊತ್ತಾಗ್ತಾ ಇದೆಯಾ? ಹುಷಾರ್, ಜಾಗ್ರತೆ. ನಿನ್ನ ಪರ್ಸನಲ್ ವಿಷಯದಲ್ಲಿ ಅಷ್ಟೇ ಚೆನ್ನಾಗಿ ಪ್ರೇಯರಲ್ಲಿ ತೋರಿಸ್ಕೊಡು ದೇವ್ರೆ ಅಂತೇಳಿ. ಅದಕ್ಕಾಗಿ ಅದಕ್ಕೆ ವಿರುದ್ಧವಾಗಿ ಪ್ರೇ ಮಾಡಿ, ಬಂಧಿಸಿ ಕಟ್ಟಿ ಹಾಕಿ. ನಿನಗೆ ಪವರ್ ಇದೆ, ಅಥಾರಿಟಿ ಇದೆ, ನಿನ್ನ ಹತ್ರ ವೆಪನ್ ಇದೆ. ಪ್ರೇ ಮಾಡು. ಪ್ರೇಯರ್ ಅನ್ನೋದೇ ಒಂದು ವೆಪನ್. ಹೋಲಿ ಸ್ಪಿರಿಟ್ ಅನ್ನೋದೇ ಇನ್ನೊಂದು ವೆಪನ್. ಜೀಸಸ್ ನೇಮೇ ಇನ್ನೊಂದು ವೆಪನ್. ಯೇಸು ನಾಮ ಒಂದು ಆಯುಧ. ಪ್ರೇಯರ್ ಅನ್ನೋದೊಂದು ಆಯುಧ. ಪರಿಶುದ್ಧಾತ್ಮ ಅನ್ನೋದೊಂದು ಆಯುಧ. ಯೇಸು ರಕ್ತ ಇನ್ನೊಂದು ಆಯುಧ. ಆಮೆನ್. ಹೇಳಿ ಪ್ರೇ ಮಾಡು. ನಿನ್ನ ನಿನ್ನ ಕುಟುಂಬನ, ನಿನ್ನ ನಿನ್ನ ಗ್ರಾಮನ, ನಿನ್ನ ನಿನ್ನ ದೇಶನ, ನಿನ್ನ ನಿನ್ನ ಸಭೆನ ಕಾಪಾಡ್ಕೋ. ಡೆಬಿಲಿಗೆ ಬಿಡಬೇಡ. ಅವಕಾಶ ನೋಡಿ ಅಭ್ಯಂತರ ಮಾಡ್ತಾನಂತ ಉಲ್ಲೆ. ಯೇಸು ಕ್ರಿಸ್ತನು ಕೂಡ ಅಭ್ಯಂತರ ಮಾಡಿದ ವಾಕ್ಯಗಳು ಕೊಡ್ತೀನಿ ನಿಮ್ಗೆ. ಓದಿ ಮತ್ತಾಯ 4:3-10 ಬರ್ಕೊಳ್ಳಿ ಬೇಗ. ಆ ಸೀನ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ತೈತೆ ಏನ್ ಹೇಳಿ. ಅದು ಫೈಟಿಂಗ್. ಜೀಸಸ್ಗೂ ಡೆವಿಲ್ಗೂ ಫೈಟಿಂಗ್. ಈ ಕಲ್ಲನ್ನ ರೊಟ್ಟಿ ಮಾಡು, ಇಲ್ಲಿಂದ ಕೆಳಗೆ ದುಂಕು, ನನ್ನ ಕಾಲಿಗೆ ನಮಸ್ಕಾರ ಮಾಡು. ಅವೇ ಕಾಲ ಅಲ್ಲಿರೋದು ಅಂದ್ರೆ ಇಲ್ವಾ? ಅಲ್ಲೇನ್ ಮಾಡ್ತಾ ಇದ್ದಾನೆ ಸೈತಾನ? ಟಾಕ್ ವಾರ್ ಮಾಡ್ತಾ ಇದ್ದಾನೆ. ಪಾಪಕ್ಕೆ ಶಿಕ್ಷಕ್ಕೆ ನೋಡ್ತಾ ಇದ್ದಾನೆ. ಜೀಸಸ್ನ ಸೇವೆಗೆ ಹೋಗ್ಬೇಕು. ನಾಳೆಯಿಂದ ನೆಕ್ಸ್ಟ್ ಫಾಸ್ಟಿಂಗ್ ಮುಗಿಸಿದ್ರು ಸೇವೆಗೆ ಹೋಗ್ಬೇಕು. ಹೋಲಿ ಸ್ಪಿರಿಟ್ ಹೊಂದ್ಕೊಂಡು ಗಿಫ್ಟ್ಸ್ ಎಲ್ಲ ತಗೊಂಡ್ರು ಸೇವೆಗೆ ಹೋಗ್ಬೇಕು. ನಮ್ಮ ತರ ಮನುಷ್ಯನ ಜೀಸಸ್ ಇರೋ ಭೂಮಿ ಮೇಲೆ ಈಗ ಆತ್ಮದಲ್ಲಿ ಇದ್ದಾನೆ. ನೆಕ್ಸ್ಟ್ ಆತನು ಆತ್ಮದಲ್ಲಿ ಬರೋದು, ಬಾಡಿಯಲ್ಲಿ ಬರಲ್ಲ. ಫಸ್ಟ್ ಟೈಮ್ ಬಾಡಿಯಲ್ಲಿ ಬಂದಿದ್ದು, ಸೆಕೆಂಡ್ ಟೈಮ್ ಸ್ಪಿರಿಟ್ ಅಲ್ಲಿ ಬರ್ತಾನೆ. ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದನ್ನ ಏನ್ ಮಾಡಕ್ ಬಂದ?
ಶೋಧಿಸೋದಕ್ಕೆ ಬಂದ, ಅಭ್ಯಂತರ ಮಾಡೋದಕ್ಕೆ ಬಂದ, ಪಾಪದಲ್ಲಿ ಶಿಕ್ಷೋದಕ್ಕೆ ಬಂದ, ದೇವರಿಂದ ಬೀಳಿಸೋದಕ್ಕೆ ಬಂದ, ಸೇವೆಯಿಂದ ತಳ್ಳೋದಕ್ಕೆ ಬಂದ. ಬಟ್ ಜೀಸಸ್ ಚೆನ್ನಾಗಿ ಅಭಿಷೇಕ ಹೊಂದ್ಕೊಂಡಿದ್ರು, ಚೆನ್ನಾಗಿ ದೇವರ ವಾಕ್ಯ ತಿಳ್ಕೊಂಡಿದ್ರು. ದೇವರಿಗೆ ಮಾತ್ರ ಅಡ್ಡ ಬಿಡಬೇಕು, ದೇವರ ಬಾಯಿಂದ ಹೊರಡ ಒಂದೊಂದು ಮಾತಿನಿಂದಲೂ ಬದುಕುವನಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ದೇವರನ್ನ ಪರೀಕ್ಷಿಸಬಾರದಂತ ಮೂರು ವಾಕ್ಯ ಹೇಳಿ ಗದರಿಸ. ಕರೆಕ್ಟ್ ಆ ವಾಕ್ಯ? ಅಭ್ಯಂತರ ಮಾಡಕ್ ಬಂದಿದ್ದಾನೆ ಇಲ್ವಾ ಜೀಸಸ್ನ? ಹೋಗಿ ಮತ್ತಾಯ 16:23 ತಿರ್ಗಾ ಬರ್ತಾರೆ ನೋಡಿ ಜೀಸಸ್ನ ಪಾಪದಲ್ಲಿ ತಳ್ಳೋದಕ್ಕೆ. 16:23 ಓದಿ. ಯಾರ ಮೂಲಕ ಬಂದಿದ್ದಾನೆ ಗೊತ್ತಾ? ಈ ಸಾರಿ ಪೇತ್ರ ಮೂಲಕ ಬಂದ. ಯಾರ ಮೂಲಕ ಬಂದ? ಇವಾಗ ನಮಗೂ ಕೂಡ ನಮ್ಮ ಮನೆಯವ್ರ ಮೂಲಕ, ನಮ್ಮ ಸಭೆಯಲ್ಲಿ ಕೆಲವರು ವೀಕ್ ಆಗಿರೋ ಬೋಧಕರ ಮೂಲಕ, ವೀಕ್ ಆಗಿರೋ ವಿಶ್ವಾಸಿಗಳ ಮೂಲಕ ನಮ್ಮ ಹತ್ರ ಬರ್ತಾನೆ. ನಾವೇನು ಬೈಬಲ್ ಎಲ್ಲ ಹೇಳ್ತಾರೆ, ಇವ್ರು ಬಹಳ ಹಳೆ ವಿಶ್ವಾಸಿ, ಹಂಗೆಲ್ಲ ಎಲ್ಲ ಸಿಂಬಲ್ ಇಟ್ಕೊಂಬೇಡಿ. ಅವ್ರ ಪರ್ಸನಲ್ ಲೈಫ್ ಹೆಂಗಿದೆ ನೋಡಿ, ಅವ್ರ ಪ್ರೇಯರ್ ಲೈಫ್ ನೋಡಿ, ಆವಾಗ ಅವ್ರ ಮಾತಿನ ಇಂಟ್ರೆಸ್ಟ್ ತಗೊಳ್ಳಿ. ಇವ್ರು ಬಿಲೀವರ್, ಇವ್ರು ಪಾಸ್ಟ್ ಹಂಗೆಲ್ಲ ನೋಡ್ಬೇಡಿ. ಮನೆಗೆ ಹೋಗಿ ಯೋಚನೆ ಮಾಡಿ, ಪ್ರೇ ಮಾಡ್ತೀನಿ ಬ್ರದರ್, ಪ್ರೇ ಮಾಡ್ತೀನಿ ಫಾಸ್ಟರ್, ಪ್ರೇ ಮಾಡ್ತೀನಿ ಸಹೋದರಿ ಸಹೋದರ ಅಂತ ಹೇಳಿ ಒಂದು ಸ್ವಲ್ಪ ಟೈಮ್ ಕೊಟ್ಟಕ್ಕಂತ ಮಾತು ಕೊಟ್ಟು ಅವ್ರಿಂದ ಹೋಗ್ಬಿಡ್ಬೇಡಿ. ನೋಡಿ ಏನ್ ಮಾಡ್ತಾ ಇದ್ದೇನೆ, ಪೇತ್ರ ಮೂಲಕ ಶಿಲ್ಬೆಗೆ ಹೊಡೆಯಲ್ಪಡ್ತೀನಿ ನಾನು. ಹಿಂದಿನ ವಾಕ್ಯ ಸ್ವಲ್ಪ ಓದ್ಕೊಳ್ಳಿ. ಎಷ್ಟೇ ವಾಕ್ಯ ಕೊಟ್ಟಿದ್ದು ನಿಮ್ಗೆ? 23. 22ನೇ ವಾಕ್ಯದಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ನನ್ನನ್ನ ಶಿಲ್ಬೆಗೆ ಹೊಡಿತಾರೆ, ನಾನು ಜಜ್ಜಲ್ಪಡ್ತೀನಿ, ಎಲ್ಲಾರಿಗೋಸ್ಕರ ಪ್ರಾಣ ಕೊಡ್ತೀನಿ, ಎಲ್ಲಾರ್ಗು ಬಿಡುಗಡೆ ಆಗ್ತದೆ, 3ನೇ ದಿನದಲ್ಲಿ ಎದ್ದು ಬರ್ತೀನಿ ಅಂದ್ರೆ ಪೇತ್ರ ಏನಂತ ಇದ್ದಾನೆ? ಹಂಗೆ ನಿಮ್ಗೆ ಯಾವತ್ತೂ ಆಗ್ಬಾರ್ದು. ಕರೆಕ್ಟಾ? ಸರಿನಾ ತಪ್ಪ? ಅದು ಬಂದಿದ್ದೆ ನಮ್ಗೆ ಪ್ರಾಣ ಕೊಡಕ್ಕೆ, ಅದು ಬಂದಿದ್ದೆ ರಿಜರೆಕ್ಷನ್ ಆಗಿ ನಮ್ಗೆ ರಿಜರೆಕ್ಷನ್ ಕೊಡೋದಕ್ಕೆ. ಅದನ್ನೇ ಬೇಡ ಅಂತ ಇದ್ದಾನೆ ಡೆವಿಲ್. ಹಾಗೆ ಪೇತ್ರ ಏನಂತ ಇದ್ದಾನೆ? ನಿನ್ಗೆ ಯಾವತ್ತೂ ಆ ತರ ಆಗ್ಬಾರ್ದು, ನೀನ್ ಯಾವತ್ತೂ ಶಿಲುಬೆಯಲ್ಲಿ ಸಾಯ್ಬಾರ್ದು. ಏನ್ ಮಾತಾಡ್ತಾ ಇದ್ದಾನೆ? ಪ್ರೀತಿಯಿಂದ ಮಾತಾಡ್ತಾ ಇದ್ದಾನೆ. ಅದಕ್ಕಿಂತ ಮುಂಚೆ ಪೇತ್ರನ ಹೊಗಳಿದ್ದಾನೆ ದೇವರು, ಅದೇ ಯೇಸು ಸ್ವಾಮಿ. ಇಲ್ಲಿ ಶೋಧನೆ ಬಂದಿದೆ, ಅಹಂಕಾರ ಏನೋ ಬಂದಿದೆ ನೋಡಿ. 11 ಜನ ಮುಂದೆ ನಾನು ಒಬ್ಬರು ಬಿಟ್ಟೆ. 16ನೇ ವಚನದಲ್ಲಿ 18ನೇ ವಚನದಲ್ಲಿ ಹೋಗುತ್ತಾನೆ, ಆಮೇಲೆ ನೀನು ದೇವರ ಮಗನು ಅಂತ ಹೇಳಿದ್ಕ, ನಿನ್ಗೆ ಈ ಗುಟ್ಟನ ಹೇಳಿದ ದೇವರು, ಮನುಷ್ಯನಲ್ಲ. ನೀನ್ ಪೇತ್ರ, ಈ ಬಂಡಿ ಮೇಲೆ ನಾನು ಸಭೆ ಕಟ್ತೀನಿ. ಏನೋ ಕುಂಬಂತ ಏನೋ ಗೊತ್ತಿಲ್ಲ, ಸೈತಾನಿಗೆ ಅವಕಾಶ ಕೊಟ್ಟ. ಸೈತಾನ ಮಾತಾಡ್ತಾ ಇದ್ದಾನೆ ಪೇತ್ರನ ಮೂಲಕ ನೋಡಿ. ಪೇತ್ರನ ಕೈ ಹಿಡಿದು, ಸೈತಾನನೇ ನನ್ನ ಮುಂದುಗಡೆಯಿಂದ ತೊಲಗೋಗು, ನಿಮಗೂ ಅಷ್ಟೇ ಹೇಳ್ತೀನಿ, ನಾನಲ್ಲ ಅದನ್ನ ಮಾಡ್ತೀನಿ. ನನ್ಗೆ ಯಾರಲ್ಲ ಡೆವಿಲ್ ಸೈತಾನ ಕಾಣಿಸಿದ್ರೆ ಒಳಗಡೆನೆ ಗದರಿಸ್ಬಿಡ್ತೀನಿ. ಸೈತಾನ ಯೇಸು ನಾಮದಲ್ಲಿ ಬಿಟ್ಟು ಒಳಗಡೆ, ಈಚೆ ಅನ್ಬಾರ್ದು. ಈಚೆ ಅಂದ್ರೆ ಅವ್ರ ಕಿವಿ ಕೇಳಿಸ್ಕೊಂಡ್ಬಿಟ್ಟು ಅವ್ರನ್ನ ನಾನು ಸೈತಾನ ಅಂತೀಯ. ಕಪಾಲ ಬಹಳ ಜನ ನಾನು ನೋಡಿದ್ದೀನಿ, ತುಂಬಾ ಪಾಸ್ಟಿಗೆ ನೋಡಿದ್ದೀನಿ. ಆಮೇಲೆ ಏನಿಲ್ಲ, ಒಂದ್ಸಾರಿ ನಿಮ್ಗೆ ಹೇಳ್ತೀನಿ ಕೇಳಿ. ನಮ್ಮ ಚರ್ಚ್ ಸಹೋದರನು ಬೇರೆ ಚರ್ಚ್ ಸಹೋದರಿಗೆ ಮದುವೆ ಫಿಕ್ಸ್ ಆಯ್ತು. ಅವ್ರು ಮಾತಾಡ್ತಾ ಇದ್ರು, ಹೆಬ್ಬಾಳ ಹತ್ರ ಮಾತಾಡ್ತಾ ಇದ್ರು. ಈ ಪತ್ರಿಕೆ ಬರೆಯೋಕ್ಕೆಲ್ಲ ಹೋಗಿದ್ದಾರೆ. ಅಲ್ಲಿ ಏನೋ ಅರಿಶಿನ ಹಾಕೋದು, ಚಪ್ರ ಹಾಕೋದು, ಹೂವು ಹಾಕೋದು, ಅಕ್ಕಿ ಕಾಳು ಹಾಕೋದು ಎಲ್ಲ ಬಂತು. ನಮ್ಮ ಪಾಸ್ ಹಿಂಗಂತ ನಮ್ಮ ಚರ್ಚ್ ಬಿಲಿವರ್ ಬ್ರದರ್ ಹೇಳ್ತಾ ಇರುವಾಗ ಅಲ್ಲಿ ಇದೆಲ್ಲ ಮಾಡಬಾರ್ದು, ಎಲ್ಲಿಗೆ ವಾಕ್ಯ ಕೊಡಿ ಅಂತ ಪಾಸ್ಟರ್ ಕೇಳಿದ್ರು. ಸರಿ ಕೊಡ್ತೀನಿ ಕೊಡಿ ಪಾಸ್ಟರ್ ಕೈಗೆ ಅಂತ. వాళ్ళు చెప్పే నాకు అక్కర్లేదు తెలుగಲ್ಲಿ ನನಗೆ ಹೇಳಿದ್ರು. ಆ ಬ್ರದರ್ ಫೋನ್ ಇಸ್ಕೊಂಡ್ಬಿಟ್ಟು ಅವ್ರು ಲೌಡ್ ಸ್ಪೀಕರ್ ಇಟ್ಟಿದ್ದಾರೆ. ನಾನೇನು ಮಾಡಿದೆ, ಸೈತಾನ ವಾಕ್ಯ ಕೇಳಲ್ಲ ಬಿಡಿ ಅಂತ ಹೇಳ್ಬಿಟ್ಟು. ಪೇತ್ರನ ಅಂದಂಗೆ ಯೇಸು ಸ್ವಾಮಿ ನಾನು ಅಂದೆ ಅಷ್ಟೇ. ನಾನೇನೋ ಗೊತ್ತಿಲ್ಲ ಪಾಪ, ಪಾಸ್ಟ್ರೆ ದೇವ್ರೇ. ಆ ಕಾರ್ಯ ಸೈತಾನ ನನ್ನ ಸೈತಾನ ಅಂದ್ಬಿಟ್ಟೆ. ಅದು ಮದುವೆಯಲ್ಲಿ ಗಲಾಟೆ ಕೂಡ ಆಗೋಯ್ತು. ಆಮೇಲೆ ಅವತ್ತಿದ್ದ ಇಂಡೈರೆಕ್ಟ್ ಆಗಿ ಅನ್ಬಾರ್ದು, ಡೈರೆಕ್ಟ್ ಆಗಿ ಅನ್ಬಾರ್ದು. ಗದರಿಸ್ಬೇಕ ಪ್ರೇಯರಲ್ಲಿ, ಡೈರೆಕ್ಟ್ ಆಗಿ ಗದರಿಸ್ಬಾರ್ದು. ನೀನ್ ಸೈಲೆಂಟ್ ಆಗಿ ಕೇಳಿಸ್ಬಿಡ್ತದೆ, ಸೈತಾನ ಬಿಟ್ಟು ಹೋಗ್ಬಿಡ್ತಾನೆ. ಆಮೇಲೆ ಹಲ್ಲೆಲೂಯಾ. ಆಮೇಲೆ ಆ ಮನುಷ್ಯನಿಗೆ ಹೇಳಿದ್ರು, ಸೈತಾನ ಮಾತು ದೇವರು ಮಾತಾಡ, ಈ ವಾಕ್ಯ ಹೇಗಿದೆ ನೋಡು. ಇಲ್ಲಿ ಬಂದು ಪೇತ್ರ ಮೂಲಕ ದೇವರು ಸೈತಾನ ಹೇಳ್ತಾ ಇದ್ದಾನೆ, ನೀನು ಶಿಲುಬೆಗೆ ಹೊಡಿಸ್ಕೋಬೇಡ, ನೀನ್ ಎದ್ದು ಬರೋದು ಬೇಡ, ನಿನ್ಗೆ ಮೊಳೆಗೆ ಹೊಡೆಯೋದು ಬೇಡ. ನೋಡಿ ಗದರಿಸ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ? ಆ ವಾಕ್ಯ ಓದಿ ಎಲ್ಲಾರು. ವಿಘ್ನ ಅಂದ್ರೆ ಏನು ಸಿಸ್ಟರ್ ಬ್ರದರ್? ವಿಘ್ನ ಅಂದ್ರೆ ಅಭ್ಯಂತರ, ಡೇಂಜರ್, ಪ್ರಾಬ್ಲಮ್ ತರ್ತೀಯ. ನನ್ನ ಮುಂದೆ ನಿಲ್ಬೇಡ, ಗೆಟ್ ಔಟ್.
ನನ್ನ ಕಾರ್ಯಗಳಿಗೆ, ಕೆಲಸಗಳಿಗೆ, ನನ್ನ ಡೆವಲಪ್ಮೆಂಟ್ಗೆ, ನನ್ನ ಆಶೀರ್ವಾದಕ್ಕೆ ನೀನು ತಡೆ ಹಾಕ್ತೀನಿ. ಗೆಟ್ ಔಟ್. ನೀವು ಹೀಗೆ ಪ್ರೇ ಮಾಡಬೇಕು. ನನ್ನ ಕಾರ್ಯಗಳಿಗೆ, ನನ್ನ ಕೆಲಸಗಳಿಗೆ, ನನ್ನ ಮಾರ್ಗಗಳಿಗೆ, ನನ್ನ ಕುಟುಂಬದಲ್ಲಿ, ನನ್ನ ಸೇವೆಯಲ್ಲಿ, ನಮ್ಮ ಸಭೆಯಲ್ಲಿ ನೀನು ಅಭ್ಯಂತರ ತರ್ತೀಯ. ನಿನ್ ವಿಘ್ನ ಅಂದ್ರೆ ಏನು? ನಾಶನ ಮಾಡ್ತಾನೆ. ನಮ್ಮ ಆಶೀರ್ವಾದ ತಡೀತಾನೆ, ನಮ್ಮ ಕೃಪೆಯನ್ನ ತಡೀತಾನೆ, ನಮ್ಮ ಹೆಲ್ತನ್ನ ತಡೀತಾನೆ, ನಮ್ಮ ರಕ್ಷಣೆಯನ್ನ ತಡೀತಾನೆ. ಯಾರ ಮೂಲಕ ಬರ್ತಾನೆ, ಅವ್ರ ಮೂಲಕ ಮಾತಾಡ್ತಾನೆ, ನಮ್ಮನ್ನ ಅವ್ರ ಫ್ರೆಂಡ್ ಮಾಡ್ತಾನೆ, ನಮ್ಮನ್ನ ಅವ್ರ ಅಟ್ರಾಕ್ಟ್ ಮಾಡ್ತಾನೆ, ಅವ್ರ ಮಾತುಗಳು ನಮ್ಗೆ ಹಿಡ್ಕೋತೈತಿ, ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ತೀವಿ, ಅವ್ರ ಅಭಿಷೇಕ ನಮ್ಮೆಲ್ಲ ಬರ್ತಾ ಇದೆ, ಅವ್ರ ಮೂಲಕ ಬೀಳಿಸ್ಬಿಡ್ತಾನೆ. ಈಗ ನೋಡಿ, ಪೇತ್ರನ ಮೂಲಕ ಸೇವೆಯನ್ನ, ಯೇಸುವನ್ನ ಬೀಳಿಸೋದಕ್ಕೆ ಕೆಲಸ ಮಾಡ್ತಾ ಇದ್ದಾನೆ. ಹೌದಾ? ಪೇತ್ರ ಯಾರು? ಸ್ವತಃ ಯೇಸು ಸ್ವಾಮಿ ಜೊತೆಲಿ ಇರೋರು. 1ನೇ ಅಧ್ಯಾಯದಿಂದ ಜೊತೆಲಿದ್ದಾನೆ. 3ನೇ ಅಧ್ಯಾಯ 4ನೇ ಅಧ್ಯಾಯದಿಂದ 16ನೇ ಅಧ್ಯಾಯವರೆಗೂ ಜೊತೆಲಿದ್ದಾನೆ. 1ನೇ ಅಧ್ಯಾಯದಲ್ಲಿ ಮತ್ತಾಯ ಗ್ರಂಥದಲ್ಲಿ ಜೊತೆಲಿಲ್ಲ, 2ನೇ ಅಧ್ಯಾಯದಲ್ಲಿ ಇಲ್ಲ, 3ನೇ ಅಧ್ಯಾಯದಲ್ಲಿ ಇಲ್ಲ, 4ನೇ ಅಧ್ಯಾಯದಲ್ಲಿ ಇಲ್ಲ, 5ನೇ ಅಧ್ಯಾಯದಿಂದ ಇಲ್ಲ, 6ನೇ ಅಧ್ಯಾಯದಿಂದ 7ನೇ ಅಧ್ಯಾಯದಿಂದ 16ನೇ ಅಧ್ಯಾಯವರೆಗೂ ಜೊತೆಲಿದ್ದಾನೆ. ಎಷ್ಟು ವರ್ಷಕ್ಕೆ ಜೊತೆಲಿದ್ದಾನೆ? 1.5 ವರ್ಷ ಜೊತೆಲಿದ್ದಾನೆ. ಸೈತಾನ ಅವನ ಮೂಲಕನೇ ಕರೀತಾ ಇದ್ದಾನೆ. ಹೌದಾ? ಜಾಗ್ರತೆ, ಎಚ್ಚರ. ಆಮೇಲೆ ನಾವು ಎಚ್ಚರ ಇರ್ಬೇಕು. ನಿನಗೆ ಮಾತಾಡ್ತಾ ಇರೋದಿದ್ದು. ಅವ್ರ ಕತೆ ನಿಮ್ಗೆ ಹೇಳ್ತಾ ಇಲ್ಲ. ಜೀಸಸ್ ಜಯಿಸಿದ್ರು, ಹೋದ್ರು. ಪೇತ್ರ ಸೈತಾನ ಜಯಿಸಿದ ಹೋದ, ಪೌಲ ಜಯಿಸಿದ ಹೋದ. ಇವಾಗ ನಾವು ಜಯಿಸ್ಬೇಕು. ನಮ್ಗೆ ಅದಕ್ಕೆ ಮಾತಾಡ್ತಾ ಇರೋದು. ನಾವೇನ್ ಮಾಡ್ಬೇಕಂತೆ? ಡೆವಿಲ್ನ ಜಯಿಸ್ಬೇಕು, ಸೈತಾನ. ಆಮೇಲೆ ಇನ್ನೂ ಒಂದು ವಾಕ್ಯ ನೋಡಿ, ಎಫೆಸ 2:2. ಬೇಡ, ಅದು ಬೇಡ. ಮಾರ್ಕ ಜಾನ್ 14:30. ಜಾನ್ 14:30. ಯೋಹಾನ 14:30 ಓದಿ. ಹೇಗೇನ್ ಬರ್ತಾ ಇದ್ದಾರೆ? 3rd ಟೈಮ್ ಜೀಸಸ್ ಹತ್ರ ಡೆವಿಲ್ ನೋಡಿ. ಜಾಸ್ತಿ ನಾನು ಮಾತಾಡಲ್ಲ. ಜೀಸಸ್ ಹೇಳ್ತಾ ಇದ್ದಾರೆ ಶಿಷ್ಯರಿಗೆ, ಡಿಸೈಬಲ್ಸ್ ಹೇಳ್ತಾ ಇದ್ದಾರೆ, ಇನ್ನು ನಾನು ಜಾಸ್ತಿ ಮಾತಾಡಲ್ಲ. ಯಾರಂತೆ? ಈಗ ಲೋಕಾಧಿಪತಿ ಅಂದ್ರೆ ಯಾರು? ಸೈತಾನ, ಡೆವಿಲ್. ಬೇಕಾದ್ರೆ ಪೆನ್ಸಿಲ್ ಇದ್ರೆ ಅಲ್ಲಿ ರೌಂಡ್ ಹಾಕಿ ಎಳ್ದು ಸೈತಾನ ಅಂತ ಬರ್ಕೊಳ್ಳಿ. ಈಗ ಲೋಕಾಧಿಪತಿ ಬರ್ತಾನೆ. ಅವನಿಗೆ ಸಂಬಂಧಪಟ್ಟದ್ದು ಯಾವುದೊಂದು ನನ್ನ ಹತ್ರ ಇಲ್ಲ. ನೀವ್ ಹಿಂಗ್ ಹೇಳ್ತೀರಾ, ನೀವ್ ಹೆಂಗ್ ಜೀವಿಸ್ತೀರಾ? ಒಂದು ಡಿವೈಸ್ ನಿಮ್ಮ ಹತ್ರ ಇರಬಾರ್ದು. ಸೈತಾನ ಒಂದು ಮಾತು, ಒಂದು ಕ್ರಿಯೆ, ಒಂದು ಕಾರ್ಯ, ಒಂದು ವಸ್ತು ನಿಮ್ಮ ಮೊಬೈಲ್ ಅಲ್ಲಿ, ನಿಮ್ಮ ಮನಸ್ಸಲ್ಲಿ, ನಿಮ್ಮ ಆಟದಲ್ಲಿ, ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಸೈತಾನ ವಸ್ತು, ಆಕಾರ, ರೂಪ, ಒಂದು ಕೆಟ್ಟ ಮಾತು, ಕೆಟ್ಟ ಆಲೋಚನೆ ನಿಮ್ಮ ಮೈಂಡ್ ಅಲ್ಲಿ, ನಿಮ್ಮ ಹಾರ್ಟ್ ಅಲ್ಲಿ, ನಿಮ್ಮ ಕೈಯಲ್ಲಿ ಒಂದು ಪಾಪ ಮುಂದೆ ಇರಬಾರ್ದು. ಜೀಸಸ್ ತರ ನೀವು ಹೇಳ್ಬೇಕು. ಈಗ ಲೋಕಾಧಿಪತಿ ಬರ್ತಾನೆ ನೋಡು. ಫಸ್ಟ್ ಟೈಮು ಮತ್ತಾಯ 4ನೇ ಅಧ್ಯಾಯ ಬಂದ. ಸೆಕೆಂಡ್ ಟೈಮು 16ನೇ ಅಧ್ಯಾಯ ಬಂದ. ಜಾನ್ ನಲ್ಲಿ ತಿರ್ಗಾ ಬರ್ತಾ ಇದ್ದಾನೆ. ಬರ್ತಾನೆ ಇದ್ದಾನೆ ಆ ಲೈಫಲ್ಲಿ. ನೋಡು, ಬಂದು ನಮ್ಮ ಕರೆಕ್ಟ್ ಆಗಿದ್ದಾರೆ. ಜೀಸಸ್ ತಪ್ಪು ಮಾಡಿಲ್ಲ. ನೀನೋಗಿ ಕರೆಕ್ಟ್ ಆಗಿರ್ತೀಯ. ಬರ್ತಾ ಇರ್ತಾನೆ ಬೆಳೆಸಕ. ಅಭ್ಯಂತರ ಮಾಡಿ ನಮ್ಮನ್ನು ಡಿಸ್ಟ್ರೈಸ್ ಮಾಡಿ ನಮ್ಮನ್ನ ಶಿಕ್ಷೆ ಎತ್ಕೊಂಡು ನರಕಕ್ಕೆ ಹೋಗ್ತಾನೆ. ಇಷ್ಟೇ ಅವನ ಮೈನ್ ಪ್ಲಾನ್. ತಂತ್ರಗಾರ, ಕುತಂತ್ರ ಅವನು. ಬಲೆ ಹುಷಾರು. ನಿನ್ ವಾಕ್ಯದಲ್ಲಿದ್ರೆ, ಅಭಿಷೇಕದಲ್ಲಿದ್ರೆ, ಪವಿತ್ರಾತ್ಮದಲ್ಲಿದ್ರೆ ಅವನ ಯಾರಂತ ತಿಳ್ಕೊಂತೀಯ. ಇಲ್ಲದೆ ಅವನ ಹೆಸರು ಮಾತ್ರ ನಿಮ್ಗೆ ಗೊತ್ತಿರ್ತೈತೆ ಅಷ್ಟೇ. ಈಗ ಜೀಸಸ್ ಅಂತ ಎಲ್ಲಾರು ಹೇಳ್ತಾರೆ, ನನ್ಗಿಷ್ಟ, ಚರ್ಚಿಗೆ ಬರಲ್ಲ, ವಾಕ್ಯ ಪ್ರಕಾರ ನಡೆಯಲ್ಲ, ದೀಕ್ಷೆಸನ್ನ ತಗೊಳ್ಳಲ್ಲ, ಜೀಸಸ್ ಒಳ್ಳೆ ದೇವರು ಅಂತಾರೆ. ಆಗಲ್ಲ. ಆ ನಾಮದಲ್ಲಿರೋ ಪವರ್ ನಮ್ಗೆ ಗೊತ್ತಾಗ್ಬೇಕು. ಜೀಸಸ್ ಓಕೆ, ಜೀಸಸ್ ನೇಮಲ್ಲಿರೋ ಪವರ್ ತಿಳ್ಕೊಬೇಕು ನಾವು. ಅದು ಮೇನ್. ಆ ಪವರ್ ತಿಳ್ಕೊಂಡ್ಬಿಟ್ರೆ ಬ್ಯಾಪ್ಟಿಸಮ್ ತಗೊಂತಾರೆ. ಆ ಪವರ್ ತಿಳ್ಕೊಂಡ್ಬಿಟ್ರೆ ಪಾಪ ಮಾಡಲ್ಲ. ಆ ಪವರ್ ತಿಳ್ಕೊಂಡ್ಬಿಟ್ರೆ ಡೆವಿಲ್ನ ಎದುರಿಸ್ತಾರೆ. ಆ ಜೀಸಸ್ ನೇಮಲ್ಲಿರೋ ಪವರ್ ತಿಳ್ಕೊಂಡ್ರೆ ರಿಜರೆಕ್ಷನ್ ಆಗ್ತಾರ. ಆಮೆನ್, ಹಲ್ಲೆಲೂಯಾ. ನೋಡಿ, 3rd ಟೈಮ್ ಬರ್ತಾ ಇದ್ದಾನೆ ಬೈಬಲ್ ಅಲ್ಲಿ. ಯೇಸುವಿನ ಡಿಸ್ಟ್ರೈಸ್ ಮಾಡೋದಕ್ಕೆ, ಅಭ್ಯಂತರ ಮಾಡೋದಕ್ಕೆ, ಗಡಿಬಿಡಿ ಮಾಡೋದಕ್ಕೆ, ಪಾಪದಲ್ಲಿ ಸಿಕ್ಸೋದಕ್ಕೆ. ಅದಕ್ಕೆ ನಿಮ್ಮನ್ನ ಒಬ್ಬನ ಪರಿಚಯ ಮಾಡ್ತೀನಿ ಅಂತ ಹೇಳಿ. ಯೇಸುಸ್ವಾಮಿ ಲೈಫಲ್ಲಿ ಹೇಗೆ ಬರ್ತಾ ಇದ್ದಾರೆ ನೋಡಿ. ಆತನು ಬಂದಿದ್ದು ಪರಲೋಕದಿಂದ, ಹುಟ್ಟಿದ್ದು ಹೋಲಿ ಸ್ಪಿರಿಟ್ ಪವರ್ ಅಲ್ಲಿ. ನೋಡ್ದಾ, ನಮ್ಮನ್ನ ಏನಾಗಲ್ಲ, ಭಯ ಪಡಬೇಡಿ, ಅವ್ನು ನಿಮ್ಗಿಂತ ದೊಡ್ಡವನಲ್ಲ, ಮೊದಲು ದೊಡ್ಡವನು. ಯಾವತ್ತು ಜೀಸಸ್ ಅವನನ್ನ ಹಾಕಿ ತುಳಿದು ಗೆತ್ಸೆಮನೆ ತೋಟದಲ್ಲಿ, ಶಿಲ್ಬೆಯಲ್ಲಿ ಅವನು ಪರಗಿನು. ನೀನಾದ್ರೂ ಹೋಲಿ ಸ್ಪಿರಿಟ್ ನಿನ್ನಲ್ಲಿದ್ರೆ, ಅಭಿಷೇಕ ನಿನ್ನಲ್ಲಿದ್ರೆ, ವಾಕ್ಯ ನಿನ್ನಲ್ಲಿದ್ರೆ ಅವನಿಗಿಂತ ಬಲವಂತ ನೀನು. ಪವಿತ್ರ ಆತ್ಮನು ನಿಮ್ಮ ಮೇಲೆ ಬರಲು
ಬಲವನ್ನೇ ಹೊಂದುತ್ತೀರಾ. ಹಲ್ಲೆಲೂಯಾ. ಆ ಬಲದಲ್ಲಿ ನಿಮ್ಮ ಜೀವಿತದಲ್ಲಿ ಸೈತಾನ ಸೋಲಿಸ್ತೀರಿ ಇಲ್ವಾ? ಸೋಲಿಸಕ್ಕಾಗುತ್ತಾ ಇಲ್ವಾ? ಹೆಂಗೆ ಹೇಳ್ತೈತೆ ವಾಕ್ಯ? ಲೂಕ ಗ್ರಂಥ 10, 18, 19 ಹಾವುಗಳನ್ನ, ಚೇಳುಗಳನ್ನ, ವೈರಿ ಅಂದ್ರೆ ಸೈತಾನ, ವೈರಿಯ ಸಮಸ್ತ ಬಲವನ್ನ ತುಳಿಯುವ ಅಧಿಕಾರ ತುಳಿತೀಯ. ಹಂಗಾದ್ರೆ ಬಂಧಿಸ್ತೀಯ, ಓಡಿಸ್ತೀಯ. ನೀವು ನೋಡಿದ್ರಲ್ಲ ಬಹಳ ಮಂದಿಲಿ ಕೆಲವರು ದೆವ್ವಗಳು ಬಿಡಿಸ್ತಾ ಇರ್ತೀನಿ, ಕಿರ್ಚಿ ಅಲ್ಲಾಡಿ ಕಾಲುಗಳು ಬಿಟ್ಟು ಹೋಗ್ತಾರೆ. ನೋಡ್ತಾ ಇರ್ತೀರಲ್ಲ ನೀವು. ದೇವರ ಶಕ್ತಿಯರು. ಯಾಕೆ ಡೆವಿಲ್ ಆಮೇಲೆ ಒಂದ್ಸಾರಿ ಒಬ್ಬ ಸಿಸ್ಟರ್ ಕರ್ಕೊಂಡ್ ಬಂದ್ರು. ನೈಟ್ 1:30 ಸಿಸ್ಟರ್ ನನ್ನ ಜೊತೆ ಹೇಳಿದ್ದಾರೆ. ಅವ್ರ ಅಕ್ಕಂದಿನ ಇಬ್ಬರು ಅಕ್ಕಂದಿನ ಹೊಡೆಯಕ್ಕೆ ಹೋಗಿದ್ರು ಅವ್ರ ತಂಗಿ ತಿರ್ಗಾ. ಆಮೇಲೆ ನೀನೇ ಕರ್ಕೊಂಡ್ ಬಂದಿದ್ದು, ಎಲ್ಲ ನೀನೇ ಮಾಡೋದು. ಒಂದೇನ ಬಿಡ್ತಲ್ಲ ಅವತ್ತೇಟು ಬಿಡ್ತಾ 2 ಡೇಟ್ ಬಿಟ್ಬಿಡ್ತು. ನೈಟ್ 1:30 ಇದೇ ಜಾಗ. ನಾನೊಬ್ಬರು ಸುಮ್ಮನೆ ಇರ್ತೀನಿ. ಯಾವಾಗ್ಲೂ ನಿಂದು ಇದೇ ಕೆಲಸ ಆಗೋಯ್ತು ಅಂತ ನಮ್ಮನ್ನ. ಏನಮ್ಮ ಯಾವಾಗ್ಲೂ ನಿಂದು ಇದೇ ಕೆಲಸ, ನನ್ನನ್ನು ಓಡಿಸೋ ಕೆಲಸ ಅಂತ ಅದು ಹೇಳಲ್ಲ ಪೂರ್ತಿ. ಅರ್ಥ ಆಗ್ತಾ ಇದೆ ನಿಮ್ಗೆ? ಅದೇ ದೇವರ ಶಕ್ತಿ. ಅವನ ಪವರ್ ಹೆಚ್ಚು ಅನ್ಕೋಬೇಡಿ. ದೇವರ ಶಕ್ತಿ ನೀನಲ್ಲ, ಅದಕ್ಕಿಂತ ಪವರ್ ಆಗಿರ್ತದೆ. ನಿನ್ನ ಜೀವನದಲ್ಲಿರೋ ಶತ್ರುನ, ಬೇರೆ ಜೀವನದಲ್ಲಿರೋ ಶತ್ರುನ ನಿಮ್ಗೆ ತಡೆಯೋದಕ್ಕೆ, ಅಟ್ಯಾಕ್ ಮಾಡೋದಕ್ಕೆ ಪವರ್, ಅಥಾರಿಟಿ, ಶಕ್ತಿ, ಅಧಿಕಾರ ಇರ್ತೈತೆ. ಪ್ರೇಯರಲ್ಲಿರು. ಬ್ರದರ್ ಇದ್ದಾರೆ, ಸಿಸ್ಟರ್ ಇದ್ದಾರೆ, ಮನು ಬ್ರದರ್ ಇದ್ದಾರೆ. ಇನ್ಯಾರಿದ್ದೀರಾ ಇದ್ರೊಳಗಡೆ? ಇನ್ಯಾರಿಲ್ಲ. ಸಿಸ್ಟರ್ ಇದ್ದಾರೆ. ಒಂದು ಸಿಸ್ಟರ್ನ ದೆವ್ವ ಬಿಡಿಸೋದಕ್ಕೆ 8 ಜನ ಇಟ್ಟಿದ್ದೀನಿ ನಾವು. ನಾನು ಬಿಡಿಸ್ತಾ ಇದ್ದೀನಿ, 7 ಜನ ಇಟ್ಕೊಂಡಿದ್ದಾರೆ ಇದೇ ಜಾಗ. ಹಿಡಿತಾ ಇದ್ದಾರೆ, ಸಣ್ಣ ಇದ್ದಾರೆ ಸಿಸ್ಟರ್, ಆಗ್ತಾ ಇದೆ. ಎಲ್ಲಾನು ಓದುತ್ತಾ ಇದೆ, ಎಲ್ಲಾನು ಬಿಡಿಸ್ಕೊಳ್ತಾ ಇದೆ. ನಿಮ್ಮನ್ನೆಲ್ಲ ಸಾಸಾಗ್ಬಿಡ್ತೀನಿ ಅಂತ ತಿರ್ಗಾ 8 ಜನ. ಆಮೇಲೆ ನೋಡಿ ಎಷ್ಟು ದೇವದೂತರು ನಿಂತಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಹಂಗೆ ಹೇಳಿ 8:30 ಸ್ಟಾರ್ಟ್ ಮಾಡಿ 10 ಗಂಟೆಗೆ ಬಿಟ್ಟೋಯ್ತು. ಇದುವರೆಗೂ ಆ ಸಿಸ್ಟರ್ನ ಅಟ್ಯಾಕ್ ಮಾಡಿದ್ರು. ಆ ಸಿಸ್ಟರ್ ನೀವೆಲ್ಲರೂ ನೋಡಿದ್ರು, ಕ್ಲೀನಾಗಿ ಹೇಳ್ತೀವಿ. ಪ್ರತಿ ಸಂಡೇ ಸರ್ವಿಸಲ್ಲಿ ನಮ್ಮ ಮಧ್ಯದಲ್ಲಿ ಕೂತ್ಕೊಂಡು ವಾಕ್ಯ ಕೇಳ್ತಾರೆ. ಸಿಸ್ಟರ್ನ 1 ತಿಂಗಳು ನಿದ್ರೆ ಮಾಡಕ್ ಬಿಟ್ಟಿಲ್ಲ ಡೆವಿಲ್. ನಿಮ್ಮನ್ನೆಲ್ಲ ಸಾಸಾಕ್ಬಿಡ್ತೀನಿ ಅಂತ ಭಯ ಪಟ್ರೆ ಎದುರ್ತೈತೆ, ಧೈರ್ಯವಾಗಿದ್ರೆ ಬದಲಿಸ್ತಾರೆ ಅಷ್ಟೇ. ಅಭ್ಯಂತರ ಮಾಡ್ತಾನೆ, ಡಿಸ್ಕೈಸ್ ಮಾಡ್ತಾನೆ. ಬಲವಾಗಿರ್ಬೇಕು. ಕೇಳಿ ಇವನ್ನೆಲ್ಲ ಹೆಂಗೆ ಮಾತಾಡ್ತಾರೆ, ಏನೇನು ಪಾಯಿಂಟ್ಸ್, ಏನೇನು ಇದು ಸಾಯಿಸಾಕ್ಬಿಡ್ತೀನಿ, ಇದು ಮಾಡ್ಬಿಡ್ತೀನಿ, ಅಂತ ಇತ್ತು. ಆಮೇಲೆ ದೇವರ ಶಕ್ತಿ ನಮ್ಮ ಮೇಲೆ ಬಲವನ್ನು ಹೊಂದಿದೆ. ಆಮೇಲೆ ಹಲ್ಲೆಲೂಯಾ. ವಾಕ್ಯ ಓದಿ ಬರ್ತಾನ. ಇಹಲೋಕಾಧಿಪತಿ ಅಂದ್ರೆ ಯಾರು? ಸೈತಾನ. ಪ್ರೈಸ್ ದ ಲಾರ್ಡ್. ಎಫೆಸರ 2 ಕೊರಿಂಥಿಯನ್ 4:4, 2 ಕೊರಿಂಥ 4:4, 2 ಕೊರಿಂಥ 4:4. ಏನಮ್ಮ ಜೋರಾಗೋದಮ್ಮ? ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು. ಒಂದು ಮನುಷ್ಯನು ಸುವಾರ್ತೆಯನ್ನು ಕೇಳಿ ಅವನು ಹೊಸದಾಗಿ ಹುಟ್ಟಬಾರ್ದಂತೇಳಿ ಈ ಪ್ರಪಂಚದ ದೇವರಂದ್ರೆ ಯಾರು? ಸೈತಾನ. ಈ ಪ್ರಪಂಚದ ದೇವರು. ನಮ್ಮ ದೇವರು ಪರಲೋಕದ ದೇವರು. ಸೈತಾನ ಈ ಪ್ರಪಂಚದ ದೇವರು. ಅಂದ್ರೆ ಈ ಸೃಷ್ಟಿ, ಮನುಷ್ಯರು, ಪಕ್ಷಿ, ಬೆಟ್ಟ, ಗುಡ್ಡ, ಈ 5 ದಿನದಲ್ಲಿ ಏನು ಉತ್ಪತ್ತಿ ಮಾಡ್ದ ಅದು ಈ ಪ್ರಪಂಚ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಪ್ರಪಂಚದ ದೇವರು ಅವರ ಮನಸ್ಸನ್ನ ನಂಬೇಡ. ಫಾರಿನ್ ದೇವರು ಏನೇ ಇಲ್ಲ, ಎಲ್ಲ ಬಿಟ್ಬಿಟ್ಟು ಹೋಗ್ಬೇಕು. ಅಕ್ಕ ಹಂಗಂತಾಳೆ, ಅಣ್ಣ ಹಿಂಗಂತಾರೆ, ಹೋದ್ರೆ ಅವಮಾನ. ಪೀಟರ್ ಅಂತಾರೆ, ನೀನು ಹಲ್ಲೆಲೂಯಾ ಅವರು ಅಂತಾರೆ, ಹಬ್ಬ ಮಾಡಬಾರ್ದು ಬೇಡ. ಅವ್ರು ಹೇಳ್ತಾರೆ ಅವ್ರಿಗೇನು, ಅವ್ರ ಅನೇಕರನ್ನ ಮೋಸ ಮಾಡಿದ್ದಾರೆ. ಅವಾಗಲೇ ಮಂತ್ರವಾದಿ ತಡೆದಲ್ಲ ಅಧಿಕಾರಿಯನ್ನ. ನೋಡಲ್ಲಿ ಏನ್ ಮಾಡ್ತಾರೆ ಈ ಪ್ರಪಂಚ ದೇವರು ಅವ್ರ ಮನಸ್ಸನ್ನ. ಯಾಕೆ? ನಾನು ಹೋಗ್ತಾ ಇದ್ದೆ ಸಭೆಯಲ್ಲಿ, ನನಗಿನ್ನ ಮುಂಚೆ ಇದ್ದೆ. ಇಷ್ಟು ದಪ್ಪ ಉಂಗ್ರ ಹಾಕೊಂಡು ಕೂತಿರ್ತಾರೆ. ನಾನು ಹಿಂದ್ಗಡೆ, ಪಕ್ಕದಲ್ಲಿ, ಮುಂದ್ಗಡೆ. 10 ವರ್ಷದಿಂದ ಚರ್ಚೆಗೆ ಹೋಗ್ತಾನೆ, ದೀಕ್ಷೆ ಸ್ಥಾನ ಕೇಳಿ. ಏನ್ ಮಾಡಿದಾನೆ? ಮನಸ್ಸನ್ನ ಮಂತು ಮಾಡಿದ್ದಾನೆ.
ಆಮೇಲೆ ತಿರ್ಗಾ ಅವ್ರ ಮನೆ ಎಲ್ಲಿ ಗೊತ್ತಾ? ಚರ್ಚ್ ಹಿಂದ್ಗಡೆ ಆರಾಧನೆ ಎಷ್ಟು ನಡೆದ್ರೆ ಅವ್ರ ಮನೆ ಕೇಳಿಸ್ತಿತ್ತು. ಆ ಮನುಷ್ಯ ಬ್ಯಾಪ್ಟಿಸಮ್ ಇಸ್ಕೊಂಡಿಲ್ಲ. ಅವ್ರ ಮನಸ್ಸನ್ನ ಏನ್ ಮಾಡಿದ್ದಾನೆ? ಈ ಲೋಕದ ಪ್ರಪಂಚದ ದೇವರು ಮಂಕು ಮಾಡಿದ್ದಾನೆ ರಕ್ಷಣೆ ಮಾಡೋದೇನಾಗಿದೆ. ಆ ಮನುಷ್ಯ ಬರೋದೇ ರೋಗ ಸ್ವಸ್ಥತೆಗೆ, ದೆವ್ವ ಮುಟ್ಟಬಾರ್ದು, ಪ್ರಾಬ್ಲಮ್ಸ್ ಬರಬಾರ್ದು, ಅವ್ರಿಗೆ ಮಾಟ ಮಂತ್ರ ಮಾಡ್ತಾರಂತೆ. ಆ ಮಾಟ ಮಂತ್ರ ಮುಟ್ಟಬಾರ್ದು ಅಂತ ಬರ್ತಾರಂತೆ. ಆತ್ಮ ರಕ್ಷಣೆ, ನರಕಕ್ಕೆ ಹೋಗೋದು, ಹೌದಾ? ಪಾಪಗಳಿಂದ ಬಿಡುಗಡೆ, ದೀಕ್ಷೆಸನ್ನ ತಗೊಂಡ ತಾನೇ ಹೋಗೋದು ಬಿಡುಗಡೆ. ಬ್ಯಾಪ್ಟಿಸಮ್ ಇಂದ ತಾನೇ ತೊಳೆಯಲ್ಪಡೋದು ನಮ್ಮ ಪಾಪಗಳು. ನೋಡು, ಅದನ್ನ ಡೆವಿಲ್ ಮುಚ್ಚಿದ 10 ವರ್ಷದಿಂದ ಬರ್ತಾನೆ. ನಾನು ಹೊಸವಾಲ, ಕೆಲವು ದಿನ ಆಯ್ತು, ಕೆಲವು ವರ್ಷ ಆಯ್ತು, ಎಲ್ಲಾರು ಬ್ಯಾಪ್ಟಿಸಮ್ ತಗೊಂತ ಇದ್ರೆ ಈ ಮನುಷ್ಯನ ವಿಷಯ ನಾನೇನೋ ಅಳುವ ತಗೊಂಡಿದ್ದಾನೆ, ಇಷ್ಟು ಚೆನ್ನಾಗಿ ಬೈಬಲ್ ಓದ್ತಾನೆ, 10 ವರ್ಷ ಆಯ್ತು ಬ್ರದರ್ ಅಂತ ಹೇಳ್ತಾರ ಪಾಸ್ಟರು, ಜೊತೆಲಿರೋ ಸಿಸ್ಟರ್ಸ್ ಬ್ರದರ್ಸ್. ನಾನು ಹೋಗಿದ್ದು ಫಸ್ಟ್ ವೀಕಲ್ಲೇ ಬ್ಯಾಪ್ಟಿಸಮ್ ಕೇಳಿದ್ದೀನಿ. ಯಾರ ನಾನು ಕೇಳಿದ್ರಾ? ಫಸ್ಟ್ ವೀಕಲ್ಲಿ ಬ್ಯಾಪ್ಟಿಸಮ್ ಕೇಳಿದೆ. ದೇವ್ರ ಚಿತ್ತ ತಾನೆ ಪಟ್ಟ ಅಂತ ಹೋಲಿ ಸ್ಪಿರಿಟ್ ಬ್ಯಾಪ್ಟಿಸಮ್ ತಗೊಂಡೆ. ಸೆಕೆಂಡ್ ವಾಟರ್ ಬ್ಯಾಪ್ಟಿಸಮ್ ಆಗಿದ ತಕ್ಷಣ ಇಮಿಡಿಯೇಟ್ಲಿ ನನಗೆ ಗೊತ್ತಾಯ್ತು. 12 ವಾರ ಉಪವಾಸ ಮಾಡಿ ಹೋದ ಶುಕ್ರವಾರ 12ನೇ ವಾರದಲ್ಲಿ ನೈಟ್ 2:30ಗೆ ಹೋಲಿ ಸ್ಪಿರಿಟ್ ಬ್ಯಾಪ್ಟಿಸಮ್ ಕೊಟ್ಟು ವಾಟರ್ ಬ್ಯಾಪ್ಟಿಸಮ್ ಆಗ್ಯಾವ ನನಗೆ. ಎಲ್ಲ ಪಟ ಅಂತ ತಕ್ಕಂದ ಹಾಗೆ ಬೈಬಲ್ ಓದೋದು ಇಲ್ಲ, ಫುಲ್ ಬೈಬಲ್ ಓದೋದು ಸ್ಟಾರ್ಟ್ ಮಾಡಿ ಫಟ ಅಂತ. ಅದಕ್ಕೆ ಈ ಸ್ಥಳದಲ್ಲಿ ನಿಲ್ಲಿಸಿದ್ದಾರೆ. ದೇವ್ರ ಚಿತ್ತಾನುಸಾರ ನೀನು ಕರೆದು ಬಿಟ್ರೆ ನೀನು ಆ ಟ್ರಾಕಲ್ಲಿ ನಿಲ್ಬೇಕಷ್ಟೇ. ಮಿಕ್ಕಿ ದೇವ್ರು ಕೊಡ್ತಾನೆ ನಿನಗೆ. ಡ್ರೆಸ್ ಇರಲಿ, ಆ ಒಂದು ಇದಿರಲಿ, ಎಲ್ಲ ಆತನ ಎತ್ತಿ ನಿನಗೆ ಕೊಡ್ತಾನೆ. ಅಥಾರಿಟಿ ಇರಲಿ, ಹೋಲಿ ಸ್ಪಿರಿಟ್ ಇರಲಿ, ಅಭಿಷೇಕ ಇರಲಿ, ಗಿಫ್ಟ್ಸ್ ಇರಲಿ, ಫ್ರೂಟ್ಸ್ ಇರಲಿ, ಜ್ಞಾನ ಇರಲಿ, ಶಕ್ತಿ ಇರಲಿ, ಬಲ ಇರಲಿ, ಧೈರ್ಯ ಇರಲಿ, ದೇವರು ಕೊಡ್ತಾನೆ ನಿನಗೆ. ಮಿಲಿಟರಿ ಹೋದಾಗ ಹೆಂಗೆ ಎಲ್ಲ ಒಂದು ಸೆಟ್ಟು, ಇನ್ಸ್ಪೆಕ್ಟರ್ ಕೆಲಸಕ್ಕೆ ಹೋದಾಗ, ಪೊಲೀಸ್ ಕೆಲಸಕ್ಕೆ ಹೋದಾಗ ಒಂದು ಸೆಟ್ಟು, ಒಂದು ಸೆಕ್ಯೂರಿಟಿ ಕೆಲಸಕ್ಕೆ ಹೋದಾಗ ಒಂದು ಸೆಟ್, ಹೆಂಗೆ ಎಲ್ಲ ಕೊಟ್ಬಿಡ್ತಾರೆ. ID ಕಾರ್ಡ್ ಸೇರಿ ದೇವರು ಕೊಡ್ತಾರೆ. ನೀನು ಅಟ್ಯಾಕಲ್ಲಿ ನಿಲ್ಬೇಕು. ಈ ಬ್ಲೂ ಕಲರ್, ರೆಡ್ ಕಲರ್, ಗ್ರೀನ್ ಕಲರ್ ಅಲ್ಲಿ ಹೋಗ್ತಿದ್ರೆ ರೆಡ್ ಕಲರ್ ಅಲ್ಲೇ ನಿಲ್ಬೇಕು, ಕೊಡ್ತಾನೆ. ಆಮೇನ್ ಆಮೇನ್. ವಾಕ್ಯ ಏನ್ ಹೇಳ್ತಾನೆ? ಈ ಪ್ರಪಂಚದ ದೇವ್ರ ಸೈತಾನ ಜನಗಳಿಗೆ ರಕ್ಷಣೆ ಹೊಂದಿದ್ರೆ ತಡೀತಾನೆ. ಯಾಕೆ? ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ಬಹಳ ಮಂದಿ ಬರಲ್ಲ, ಚರ್ಚಿಗೆ ಬರ್ತಾ ಇರ್ತಾರೆ, ರಕ್ಷಣೆ ಹೊಂದಲ್ಲ, ಚರ್ಚಿಗೆ ಬರಲ್ಲ, ದೇವ್ರ ಬಗ್ಗೆ ತಿಳ್ಕೊಂಡಿರ್ತಾರೆ. ಕಾರಣ ಏನಂದ್ರೆ ಈ ಪ್ರಪಂಚ ದೇವ್ರು ಅವ್ರ ಮನಸ್ಸನ್ನ ಮಂಕ್ ಮಾಡ್ತಾರೆ. ಮನಸ್ಸನ್ನ ಮಂಕ್ ಮಾಡಿದ್ರೆ ನಿಮ್ಮನ್ನ ಅಷ್ಟೇ, ನನ್ನನ್ನ ಅಷ್ಟೇ, ನಮ್ಮ ಮನಸ್ಸು ಯಾರನ್ನ ಕೆಡಿಸ್ಬಿಟ್ರೆ ನಾವು ತಿರ್ಗಾ ಕೇಳೋದೇ ಇಲ್ಲ. ಕೆಲವ್ರು ಬರ್ತಾ ಇರ್ತಾರೆ, ಅಕ್ಕ ಬಂದವ್ರು ಏನನ್ನ ಹೇಳ್ಬಿಡ್ತಾರೆ, ಅವ್ರು ತಿರ್ಗಾ ಬರಲ್ಲ. ನೋಡು ಏನಾಯ್ತು ಅವ್ರ ಮನಸ್ಸು ಮಂಕ್ ಮಾಡ್ಬಿಡ್ತಾರೆ. ನಾವು ಬ್ಯಾಪ್ಟಿಸಮ್ ಟೈಮ್ ಒಂದು ಸಿಸ್ಟರ್ ಬರ್ತಾ ಇದ್ರು, 3 ಬೈಬಲ್ ಸ್ಟಡಿ ತಗೊಂಡ್ರು, 4ನೇ ಬೈಬಲ್ ಸ್ಟಡಿ ತಗೊಂಡು 5ನೇ ಬೈಬಲ್ ಸ್ಟಡಿ ಬಂದು ಬ್ಯಾಪ್ಟಿಸಮ್ ಇಸ್ಕೊಬೇಕು. ಯಾರ ಮೂಲಕ ಸಿಸ್ಟರ್ ಅಲ್ಲಿ ದೂರದ ಸೈತಾನ ಗೊತ್ತಿಲ್ಲ. ಬ್ಯಾಪ್ಟಿಸಮ್ ಬೇಡ. ತುಂಬಾ ವರ್ಷ ಚರ್ಚಿಗೆ ಬಂದಿದ್ದಾರೆ, ಅನೈಟಿಂಗ್ ಅಭಿಷೇಕ ಹೊಂದ್ಕೊಂಡಿದ್ದಾರೆ, 3 ಬೈಬಲ್ ಸ್ಟಡಿನೂ ಆಗೋಯ್ತು. ಯಾವಾಗಲೂ ನಾನು 5 ವಾರ ಬೈಬಲ್ ಸ್ಟಡಿ ಕೊಟ್ಬಿಟ್ಟು ಬ್ಯಾಪ್ಟಿಸಮ್ ಕೊಡೋದಲ್ವಾ? 3 ಬೈಬಲ್ ಸ್ಟಡಿ ಆಗೋಯ್ತು, 4ನೇ ಬೈಬಲ್ ಸ್ಟಡಿ ಬರಬೇಕು. ನಾವು ಮನಸ್ಸನ್ನ ಏನ್ ಮಾಡಿದೆ? ಸೈತಾನ ಮಂಕು ಮಾಡ್ಬೇಕು. ಯಾರ ಮೂಲಕ ಮಾಡ್ದಾಗ ಗೊತ್ತಿಲ್ಲ, ಗಂಡಿನ ಮೂಲಕ ಮಾಡ್ದಾಗ, ತಂದೆ ತಾಯಿ ಮೂಲಕ ಮಾಡ್ದಾಗ ಗೊತ್ತಿಲ್ಲ, ಮನೆಯವ್ರ ಮೂಲಕ ಮಾಡ್ದಾಗ ಗೊತ್ತಿಲ್ಲ, ಅನ್ಯ ಜನಗಳ ಮೂಲಕ ಮಾಡ್ದಾಗ ಗೊತ್ತಿಲ್ಲ, ತನ್ನ ಮನಸ್ಸನ್ನು ಕೆಡಿಸ್ದ ಗೊತ್ತಿಲ್ಲ. ಮನಸ್ಸನ್ನ ಮಂಕು ಮಾಡ್ಬೇಕು. ಆತ್ಮನಷ್ಟ ನರಕಕ್ಕೆ ಹೋಗ್ತಾರೆ. ಆಗ ಜೀವಿತದಲ್ಲಿ ಸತ್ತೋಗುವಂತ ಸೈತಾನ ಬೋಧಿಸ್ತಾನೆ ನಮ್ಗೆ. ಇದೆಲ್ಲ ಏನಿಲ್ಲ, ನಿಜವಾಗ್ಲೂ ರಿಸ್ಕೆ. ಆರಾಮಲ್ಲ ಪರಲೋಕಕ್ಕೆ ಹೋಗೋದು ರಿಸ್ಕೆ. ವಾಕ್ಯ ಪ್ರಕಾರ ನಡಿಬೇಕು, ಆದ್ರೂ ಅವಶ್ಯಕ. ಆದ್ರೂ ಕೂಡ 24 ಗಂಟೆ ಇದೆ. 8 ಅವರ್ ಹೋಗಿ ಡ್ಯೂಟಿ ಮಾಡಿದ್ರೆ 30 ದಿನ 24 ದಿನ ಕೆಲಸ ಮಾಡಿದ್ರೆ ಪೇಮೆಂಟ್ ಕೊಡ್ತಾರೆ. ಇಲ್ಲಾಂದ್ರೆ ಕಷ್ಟ ಆಗ್ತದೆ ಅಂತ ಮನೇಲಿ ಕೂತ್ಕೊಳ್ಳೋದಾಗುತ್ತಾ? ಅವಶ್ಯಕ ಹೋಗೋದು. ಹೊಟ್ಟೆ ಕಳಿಸ್ತಿದ್ದೆ ಹೋಗುವ ಅಂತ, ಮಗು ಸ್ಕೂಲ್ ಫೀಸ್ ಹೋಗು ಅಂತ ಹೇಳ್ತೈತೆ. ಆಮೇಲೆ ಡಿಫಾಲ್ಟ್ ಆಗಿ ನಾವೇ ಹೋಗ್ಬಿಡ್ತೀವಿ. ನಮ್ಗೆ ಗೊತ್ತಿದ್ರೆ ಕೆಲಸಕ್ಕೆ ಹೋಗ್ಲೇಬೇಕು. ಅದೇ ರೀತಿ ರಕ್ಷಣೆ ಅನ್ನಿಸ್ತದೆ. ಆಮೇಲೆ ಅದು ನಾವು ಓನ್ ಡಿಸಿಷನ್. ನಾನಂತೂ ಯಾರ ಹತ್ರನ ಮಾತಾಡಿ ಹೋಗ್ತಾ ಇರ್ತಾರೆ. ಎಷ್ಟೋ ಸಾರಿ ಚರ್ಚ್ಗಳಿಗೆ, ಬೇರೆ ಮಾಸ್ತರ ಚರ್ಚ್ಗೆ ನನ್ನ ಹತ್ರ ಕುತ್ಕೊಂಡು ಒಂದು 1 ಅವರ್ ಮಾತಾಡ್ತಾರೆ ವಾಕ್ಯ ಬಗ್ಗೆ. ಬ್ಯಾಪ್ಟಿಸಮ್ ಬೇಕು ಬ್ರದರ್, ಮಾಸ್ಟರ್ ನನಗೆ ಬ್ಯಾಪ್ಟಿಸಮ್ ಬೇಕಣ್ಣ, ನನಗೆ ಬ್ಯಾಪ್ಟಿಸಮ್ ಅವಶ್ಯಕ. ಇಷ್ಟು ದಿನ ಹೋಗಿದ್ದೀನಿ ನಾನು, ನನಗೆ ಗೊತ್ತಿಲ್ಲ, ನನಗೆ ಅನಿಸ್ಲಿಲ್ಲ. ಯಾಕೆ ಏನಿತ್ತ ಮಾತಲ್ಲಿ ಪವರ್, ಏನಿತ್ತ ಮಾತಲ್ಲಿ ಒಂದು ಪ್ರೇರೇಪಣೆ? ರಕ್ಷಣೆ ಬೇಕು. ನಾನು ಪಾಪದಲ್ಲಿದ್ದೀನಿ, ನಾನು ಸೈತಾನಲ್ಲಿದ್ದೀನಿ. ಹಾಫ್ ಅನ್ ಅವರಲ್ಲಿ ಆ 1 ಅವರ್ಸ್ ಟೀಚಿಂಗು, ಆ 2 ಅವರ್ಸ್ ಟೀಚಿಂಗ್ ಅಲ್ಲಿ ಅವ್ರಿಗೆ
ದೇವರ ಆತ್ಮ ಕೆಲಸ ಮಾಡಿ ಡೆಲ್ಲಿಲ್ ಅವರನ್ನ ಬಿಟ್ಟೋಯ್ತು. ಹಾ ನೋಡಲ್ಲಿ ಹೆಂಗ್ ಬಂದಿದ್ದಾನೆ, ಯಾರ ಮೂಲಕ ಬಂದಿದ್ದಾನೆ? ಆ ಅಧಿಕಾರಿಯನ್ನ ತಡೆಯೋದಕ್ಕೆ ಮಂತ್ರವಾದಿ ಮೂಲಕ ಬಂದ. ಎಲ್ಲ ಕಡೆ ಅಷ್ಟು. ನಾನು ಎಷ್ಟು ಮನೆಗಳಿಗೆ ಹೋಗ್ತೀನೋ, ನಾನು ಎಷ್ಟು ಸಭೆಗಳಿಗೆ ಮೆಸೇಜ್ ಕೊಡಕ, ಸಾಕ್ಷಿ ಕೊಡೋಕೆ ಹೋಗ್ತೀನೋ, ಅಲ್ಲೆಲ್ಲ ನನ್ನ ಜೊತೆಲೇ ಬಂದಿರ್ತಾನೆ ಸೈತಾನನು ದೇವರಿಬ್ರು. ಎಲ್ಲ ಕಡೆ ನಿಮ್ಮ ಜೀವನದಲ್ಲಿ ಅಷ್ಟೇ, ಇಬ್ರು ಇರ್ತಾರೆ, ಯಾವಾಗ್ಲೂ ಇರ್ತಾರೆ. ನಾ ಪಾಪ ಮಾಡಿದ್ರೆ ಅವನ ಕಡೆ, ನೀತಿ ಅಂದ್ರೆ ದೇವ್ರ ಕಡೆ ಬರ್ತೀರ ಅಷ್ಟೇ. ಹಾ ಏನ್ ಮಾಡ್ತಾನೆ ಅಂತ ಅಬ್ಸರ್ವೇಷನ್ ಮಾಡಕ್ ಬರ್ತಾನಲ್ಲ, ಕೆಟ್ಟದ್ ಮಾತಾಡೋದು ಇಟ್ಕೊಂಡು ದೇವ್ರ ಹತ್ರ ವಾದಿಸ್ತಾನಲ್ಲ. ಹಾ ಮತ್ತೆ ಅವ್ನು ಬಂದ್ರೆ ತಾನೇ ಕೇಳಿಸ್ಕೊಳಕ್ ಆಗೋಲ್ಲ. ಭಯ ಪಡಬೇಡಿ, ನಿಮ್ಗೆ ನ್ಯಾಯವಾಗಿದ್ರೆ ನೀವೇನು ಅವ್ನು ಮಾಡಲ್ಲ. ಕಣ್ಮುಚ್ಚನ. ಥ್ಯಾಂಕ್ ಯು ಅಪ್ಪ. ಈ 45 ನಿಮಿಷಗಳ ಕಾಲ ದೇವ್ರೆ ಅದ್ಭುತ ರೀತಿಯಲ್ಲಿ ಸೈತಾನನ ಅಭ್ಯಾಸಗಳು, ಸೈತಾನನ ಕಾರ್ಯಗಳು ನಮ್ಮ ಕುಟುಂಬದಲ್ಲಿ, ಸಭೆಯಲ್ಲಿ, ನಮ್ಮ ಗ್ರಾಮದಲ್ಲಿ, ದೇಶದಲ್ಲಿ, ಜನಗಳಲ್ಲಿ, ರಕ್ಷಣೆ ವಿಷಯದಲ್ಲಿ, ಸೇವೆ ವಿಷಯದಲ್ಲಿ, ಆತ್ಮಿಕ ವಿಷಯದಲ್ಲಿ ಪ್ರೇ ಮಾಡ್ತಿರಂಗೆ, ಕೈ ತಡ್ತಿರಂಗೆ, ಆರಾಧನೆ ಮಾಡ್ತಿರಂಗೆ, ಚರ್ಚಿಗೆ ಬರ್ತಿರಂಗೆ, ರಕ್ಷಣೆ ಹೊಂದಿರಂಗೆ, ವಾಕ್ಯ ಪ್ರಕಾರ ನಡೀತಿರಂಗೆ, ಯಾರಿಗನ ಸುವಾರ್ತೆ ಹೇಳುವಾಗ, ಯಾರಿಗನ ಸೇವೆಯಲ್ಲಿ ಬರುವಾಗ ಶತ್ರುವಾದ ಸೈತಾನ ಬೋಧಕರನ್ನ, ಮನುಷ್ಯರನ್ನ, ಸುಳ್ಳು ಬೋಧಕರನ್ನ ಅಕ್ವೇರ್ ಮಾಡಿಕೊಂಡು ರಕ್ಷಣೆ ಹೊಂದಿರಂಗೆ, ಬ್ಯಾಪ್ಟಿಸಮ್ ತಗೊಂಡಿರಂಗೆ, ಪ್ರೇಯರ್ ಮಾಡ್ತಿರಂಗೆ ಎಳೀತಾನಂತ ಅನೇಕ ಮಾತುಗಳ ಮೂಲಕ ನಮ್ಮನ್ನು ಎಚ್ಚರಿಸಿದ್ದೇನೆ, ನಮ್ಮನ್ನು ಆಶೀರ್ವದಿಸಿ ನಮಗೆ ಕೃಪೆ ತೋರಿದೆ. ಅದಕ್ಕಾಗಿ ಸ್ತೋತ್ರ, ಅದಕ್ಕಾಗಿ ವಂದನೆಗಳು, ಅದಕ್ಕಾಗಿ ಕೋಟಿ ಕೋಟಿ ನಮನಗಳನ್ನ, ಸ್ತುತಿ ಸ್ತೋತ್ರಗಳನ್ನ ನಿನಗೆ ಸಲ್ಲಿಸ್ತೇನೆ ಯೇಸುವಿನ ನಾಮದಲ್ಲಿ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್.